जनकस्तथा ततोपदेशकर्तारं नत्वा भक्तिपुरस्सरं ಸದ್ಗುರುಗಳನ್ನು ಮನೋವಾಕ್ಕಾಯಗಳಿಂದ ನಮಿಸಿ ಜಗದ್ಗುರು ಜಗದ್ವಂದ್ಯ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸಿದ್ಧಾಳಪ್ಪಂಗಳ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡೋತ್ ನಾಮವನ್ನು ಸಲ್ಲಿಸುತ್ತಾ ತತ್ಸ್ವರೂಪರ್ಯಾದ ಮೌನಯೋಗಿ ಗುರುನಾಥಾರೂಢರ ಶ್ರೀಚರಣಕ್ಕೂ ನತಮಸ್ತಕನಾಗಿ ಆರೂಢ ಜ್ಯೋತಿ ಶಿವಪುತ್ರಪ್ಪಂಗಳವರ ಶ್ರೀಚರಣಕ್ಕೂ ವಂದಿಸುತ್ತಾ ಗ್ರಂಥಕರ್ತೃಗಳಾದಂಥ ಸಾಧು ನಿಶ್ಚಲ್ ದಾಸ್ಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ನಮನಗಳನ್ನು ಸಮರ್ಪಿಸಿ ವೃತ್ತಿ ಪ್ರಭಾಕರ ಗ್ರಂಥವನ್ನು ಶ್ರವಣ ಮಾಡಲು ಆಗಮಿಸಿರುವ ತಮ್ಮೆಲ್ಲರ ಸದು ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುತ್ತಿರುವ ಪರಿಚಯವನಿಗೂ ನಮಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಶರಣಾಗ್ತೇವೆ. ವೃತ್ತಿ ಪ್ರಭಾಕರ ಗ್ರಂಥದೊಳಗ ಅನುಪಲಬ್ಧಿ ಪ್ರಮಾಣವೆಂಬ ಹೆಸರಿನ 6ನೇ ಪ್ರಕಾಶದ 9ನೇ ಹೆಡ್ಡಿಂಗದೊಳಗೆ ಹಿಂದಿ ಗ್ರಂಥದಾಗ 129ನೇ ಪುಟ. ಏನು ವಿಷಯ ಆಗಿ ಬತ್ತು ಅಂತ ಕೇಳಿದ್ರೆ, ನೀನೆ ಸಂಯೋಗ ಸಂಬಂಧದಿಂದಾಗಲಿ ಸಮವಾಯ ಸಂಬಂಧದಿಂದಾಗಲಿ ಅನಿತ್ಯ ದ್ರವ್ಯಗಳು ಇರ್ತಾವೆ. ಸಂಯೋಗ ಸಂಬಂಧದಿಂದ ಅನಿತ್ಯ ದ್ರವ್ಯಗಳು ಇರ್ತಾವೆ. ಸಂಯೋಗ ಸಂಬಂಧದಿಂದಾಗಲಿ ಅಥವಾ ಸಮವಾಯ ಸಂಬಂಧದಿಂದಾಗಲಿ ನಿತ್ಯ ದ್ರವ್ಯಗಳು ಎಲ್ಲಿ ವಾಸ ಮಾಡೋದಿಲ್ಲ, ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂತ ಕೇಳಿದ್ರೆ ಅವುಗಳದು ಅವೃತ್ತಿ ಸ್ವಭಾವ ಐತಿ ಅಂತ ಹೇಳಿದ್ರು. ಅವಾಗ ಯದ್ಯಪಕಾರ ಬಂದ ಸಂಯೋಗ ಅಂದ ಬಳಕ ಎರಡರಲ್ಲಿಯೂ ಘಟಿಸಿರ್ತಾವೆ. ಸಂಯೋಗ ಅಂದ ಬಳಕ ಎರಡರಲ್ಲಿಯೂ ಸಂಭವಿಸಿರ್ತವೆ. ಹೀಗಾಗಿ ಮತ್ತು ಈಗ ಭೂಮಿ ಮೇಲೆ ಘಟದ ಸಂಯೋಗದ ಅಂದ ಬಳಕ ಅಲ್ಲಿ ಘಟದ ಸಂಯೋಗ ಆಗಿರ್ತೈತಿ, ಭೂಮಿದು ಸಂಯೋಗ ಆಗಿರ್ತೈತಿ. ಹಂಗೆ ನಿತ್ಯ ದ್ರವ್ಯಗಳೊಡನೆ ಅನಿತ್ಯ ದ್ರವ್ಯದ ಸಂಯೋಗ ಆದಾಗ ಅಲ್ಲಿ ನಿತ್ಯ ದ್ರವ್ಯಗಳದು ಕೂಡ ಸಂಯೋಗ ಆಗಿರಬೇಕಲ್ಲ ಅಂತಂದ ಬಳಕ ಅವಾಗ ಒಂದು ತಥಾಪಿ ಒಳಗೆ ಏನು ಉತ್ತರ ಕೊಡ್ತಾರಪ್ಪ ಅಂತ ಕೇಳಿದ್ರೆ, ಹೂವಿನ ಕುಂಡಳಿ ಒಳಗೆ ಬೀಜ ಹಾಕ್ತೀವಿ ಹೊರತಾಗಿ ಬೀಜಿನೊಳಗೆ ಹೂವಿನ ಕುಂಡ ಹಾಕೋದಿಲ್ಲ. ಹಂಗೆ ಅನಿತ್ಯ ದ್ರವ್ಯಗಳೇ ನಿತ್ಯ ದ್ರವ್ಯದಲ್ಲಿ ಸಂಯೋಗ ಸಂಬಂಧ ಇರ್ತಾವೆ ಹೊರತಾಗಿ ನಿತ್ಯ ದ್ರವ್ಯಗಳು ಸಂಯೋಗ ಸಂಬಂಧದಿಂದ ಸಾಮೂಹಿಕ ಅಭಾವನು ಹೇಳಬಾರ್ದು ನಿತ್ಯ ದ್ರವ್ಯಗಳದು. ಮತ್ತು ಸಮವಾಯ ಸಂಬಂಧದಿಂದ ಬೇರೆ ಕಡೆ ಇರ್ತಾವಂತೂ ಹೇಳಬಾರ್ದು. ಅಂದ್ಬಳಕ ಸಮವಾಯ ಸಂಬಂಧದಿಂದನೂ ಅತ್ಯಂತ ಅಭಾವ ಐತಿ, ಮತ್ತು ಸಂಯೋಗ ಸಂಬಂಧದಿಂದ ಸಾಮೂಹಿಕ ಅಭಾವದಿಂದನೂ ಅಭಾವ ಐತಿ ಅಂತೇಳಿ ಇಲ್ಲಿ ತನಕ ತಿಳ್ಸ್ಕೊಂಡು ಬಂದರು. ಯಾತೆ ನಿತ್ಯ ದ್ರವ ಕಹೂ ಅವೃತ್ತಿ ಹುವೆ, ನಿತ್ಯ ದ್ರವ್ಯಂಕು ಅವೃತ್ತಿ ಕೈಯೇ. ನಿತ್ಯ ದ್ರವ್ಯಗಳಿಗೆ ಏನಂತಾರೆ? ಅವೃತ್ತಿ. ಅವೃತ್ತಿ ಅಂದ್ರೆ ಸ್ವತಂತ್ರತಾ ಅಂತ ಅರ್ಥ. इस रीति से ಸಂಸರ್ಗ ಅಭಾವ ಅನ್ಯೋನ್ಯ ಭಾವಕ್ಕೆ ಭೇದತೆ ಅಭಾವ 2 ಪ್ರಕಾರ का है. ಇಲ್ಲಿ ಪ್ರಕಾರವಾಗಿ ಹೇಳ್ಕೊಂಡು ಬಂದ ಅನುಸಾರವಾಗಿ ಅಭಾವಗಳು 2 ಪ್ರಕಾರದ. ಒಂದು ಸಂಸರ್ಗ ಅಭಾವ, ಇನ್ನೊಂದು ಅನ್ಯೋನ್ಯ ಭಾವ ಅಂತೇಳಿ ಹಿಂಗ ಅಭಾವಗಳು 2 ಪ್ರಕಾರ ಅದಾವ. ತಿನ್ಮೇ ಸಂಸರ್ಗ ಅಭಾವಕ್ಕೆ 4 ಭೇದ है. ಇದ್ರೊಳಗೆ ಸಂಸರ್ಗ ಅಭಾವದೊಳಗೆ 4 ಪ್ರಕಾರ ಅದಾವ ಹೇಳ್ಕೊಂಡು ಬಂದವರು. ತಿನ್ನ ಚಾರೋं का परस्पर विरोध है. ಪರಸ್ಪರ ತಮ್ಮಲ್ಲಿ ವಿರೋಧ ಐತಿ. ಪ್ರಾಗಭಾವ ಇದ್ದಾಗ ಪ್ರಧ್ವಂಸ ಅಭಾವ ಇರಂಗಿಲ್ಲ, ಪ್ರಧ್ವಂಸ ಅಭಾವ ಇದ್ದಾಗ ಪ್ರಾಗರ್ಭಾವಿಲ್ಲ. ಅತ್ಯಂತ ಅಭಾವ ಇದ್ದಾಗಂತರೂ ಯಾವ ಇರಂಗೇ ಇಲ್ಲ. ಹೌದಲ್ಲ? ಒಂದಕ್ಕೊಂದು ವಿರೋಧ. ಅವ್ರ ತಿನ್ನ ಚಾರಿ ಕಾಹಿ ಅಪನೇ ಪ್ರತಿಯೋಗಿ ಸೇ ಬಿ ವಿರೋಧ है. ಪ್ರತಿಯೋಗಿ ಕೂಡ ವಿರೋಧ ಐತಿ. ಪ್ರಾಗಭಾವ ಇದ್ದಾಗ ಘಟ ಇರಂಗಿಲ್ಲ, ಘಟ ಇದ್ದಾಗ ಪ್ರಾಗಭಾವ ಇರಂಗಿಲ್ಲ, ಘಟ ಇದ್ದಾಗ ಪ್ರಧ್ವಂಸ ಅಭಾವ ಇರಂಗಿಲ್ಲ, ಪ್ರಧ್ವಂಸ ಅಭಾವ ಇದ್ರೆ ಘಟ ಇರಂಗಿಲ್ಲ. ರೂಪ ಇದ್ದಾಗ ಅತ್ಯಂತ ಅಭಾವ ಇರಂಗಿಲ್ಲ, ಅತ್ಯಂತ ಅಭಾವ ಇದ್ರೆ ಪ್ರತಿಯೋಗಿ ಆಗಲ್ಪಟ್ಟಂತ ರೂಪ ಇರಂಗಿಲ್ಲ. ಪ್ರತಿಯೋಗಿಯೋಡೂ ವಿರೋಧ ಐತಿ ಮತ್ತು ತಮ್ಮಲ್ಲಿಯೂ ಕೂಡ ವಿರೋಧ ಐತಿ. ಪ್ರತಿಯೋಗಿ ಸೇ ವಿರೋಧ ಇಸ್ ಭಾಂತಿ ಹೈ. ಅದು ಯಾವ ಪ್ರಕಾರ ಅನ್ನೋದು ಈ ಸದ್ ನಾವು ಹೇಳ್ತೀವಂತ. ಭಾಂತಿ ಅಂದ್ರೆ ಪ್ರಕಾರ. जो प्रतियोगी जा संबंध से जहां हुए ताका तत् संबंध वचन अभाव हुए नहीं. ಅಂದ್ರೆ ಸಂಯೋಗ ಸಂಬಂಧದಿಂದ ಭೂಮಿ ಮ್ಯಾಗ ಘಟ ಇದ್ದಂತಹ ಸಮಯದೊಳಗ ಅದೇ ಸಂಯೋಗ ಸಂಬಂಧದಿಂದ ಅಲ್ಲಿ ಆ ಘಟದ್ದು ಸಾಮೂಹಿಕ ಅಭಾವ ಹೇಳಬಾರ್ದು. ಗೊತ್ತಾತ? ಅಭಾವ ಹೋವೆ ನೀ ಏಕ ಸಂಬಂಧ ಸೇ ಪ್ರತಿಯೋಗಿ ಹೋವೆ, ಅನ್ಯ ಸಂಬಂಧ ಸೇ ತಾಕ ಅಭಾವ ಭಿ ಹೋವೆ. ಸಂಯೋಗ ಸಂಬಂಧದಿಂದ ಎಂತರರು ಏಕ ಸಂಬಂಧಿಸಿ ಪ್ರತಿಯೋಗಿ ಹೂವೆ. ಸಂಯೋಗ ಸಂಬಂಧದಿಂದ ಭೂಮಿ ಮೇಲ ಘಟ ಇದ್ದಂತಹ ಸಮಯದೊಳಗ ಅದೇ ಭೂಮಿ ಮೇಲ ಸಮವಾಯ ಸಂಬಂಧದಿಂದ ಅತ್ಯಂತ ಅಭಾವ ಇರ್ತದೆ. ಬ್ಯಾರೆ ಸಂಬಂಧದಿಂದ ಸಂಬಂಧ ಬ್ಯಾರೆ ತೊಂದ್ರೆ.
जैसे बिಡಿಸ್ಯಾತಾರ ಸಂಯೋಗ ಸಂಬಂಧತೆ ಭೂತಲ ಮೇ ಘಟ ಹುವೆ ಸಂಯೋಗ ಸಂಬಂಧದಿಂದ ಭೂಮಿ ಮ್ಯಾಗ ಘಟ ಇದ್ದಂಥ ಸಮಯದೊಳಗೆ ತಬ ಸಮವಾಯ ಸಂಬಂಧತೆ ಘಟ ನೈ ಹೇ ಅದೇ ಭೂಮಿ ಮ್ಯಾಗ ಸಮವಾಯ ಸಂಬಂಧದಿಂದ ಘಟ ಇರಂಗಿಲ್ಲ ಘಟ ಎಂದೂ ಸಮವಾಯ ಸಂಬಂಧ ಮ್ಯಾಗ ಇರಂಗೇ ಇಲ್ಲ याते संयोग संबंधते घट वाले भूतल में घट का समवाय संबंध वचन अत्यंत भाव है ಸಂಯೋಗ ಸಂಬಂಧದಿಂದ ಕೂಡಲ್ಪಟ್ಟಂತ ಭೂತಲದಲ್ಲಿ ಅದೇ ಘಟದ್ದು ಸಮವಾಯ ಸಂಬಂಧದಿಂದ ಅತ್ಯಂತ ಭಾವ ಇರುತ್ತದೆ ಯಾತೆ ಜಾ ಸಂಬಂಧಸೆ ಪ್ರತಿಯೋಗಿ ಹೂವೆ ಅಂದ್ರೆ ಸಂಯೋಗ ಸಂಬಂಧದಿಂದ ಭೂಮಿ ಮ್ಯಾಗ ಘಟ ಇದ್ದಂತ ಸಮಯದೊಳಗ ತತ್ ಸಂಬಂಧ ವಚಿನ ತತ್ ಅಂದ್ರೆ ಅದು ಅಂದ್ರೆ ಸಂಯೋಗ ಸಂಬಂಧ ಅಂತ ಅರ್ಥ ತತ್ ಸಂಬಂಧ ಅವಚ್ಛಿನ್ನ ಅಂದ್ರೆ ಸಂಯೋಗ ಸಂಬಂಧದಿಂದ ಕೂಡಲ್ಪಟ್ಟಂತ ಸಂಸರ್ಗ ಭಾವಕ ಪ್ರತಿಯೋಗಿಸೆ ವಿರೋಧ ಅಂದ್ರೆ ಸಂಯೋಗ ಸಂಬಂಧದಿಂದ ಭೂಮಿ ಮ್ಯಾಗ ಘಟ ಇದ್ದಂತಹ ಸಮಯದೊಳಗೆ ಅದೇ ಸಂಯೋಗ ಸಂಬಂಧದಿಂದ ಅಲ್ಲಿ ಆ ಘಟದ ಸಾಮೂಹಿಕ ಭಾವ ಹೇಳಕ್ ಬರಂಗಿಲ್ಲ ಹೇಳಬಾರ್ದು ಯಾಕಪ್ಪ ಅಂದ್ರೆ ಅಲ್ಲಿ ಘಟ ಐತಿ ಅಭಾವ ಹೇಳ್ಬೇಕಂದ್ರೆ ಎದರದ ಅಭಾವ ಅಂತ ಕೇಳಿದ್ರೆ ಘಟದ ಅಭಾವ ಅಂತ ಹೇಳ್ಬೇಕಾದ್ರೆ ಘಟ ಅಲ್ಲೇ ಐತಿ ಅಂದ ಬಳಕ ಅದರದ ಅಭಾವ ಹೇಳಕ್ ಬರಂಗಿಲ್ಲ ಸಂಸಾರ अभाव का परस्पर विरोध भी समान संबंध से है ಈ ಸಂಸರ್ಗ ಅಭಾವದ್ದು ಕೂಡ ವಿರೋಧ ಅದ ಅಂದ್ರೂ ಕೂಡ ಹ್ಯಾಂಗೆ ವಿರೋಧ ಐತೆ ಅಂದ್ರೆ ಸಮಾನ ಸಂಬಂಧದಿಂದ ಸಂಯೋಗ ಸಂಬಂಧದಿಂದ ಇದ್ದಾಗ ಸಂಯೋಗ ಸಂಬಂಧದಿಂದ ಅಭಾವ ಹೇಳಬಾರ್ದು ಸಂಯೋಗ ಸಂಬಂಧದಿಂದ ಭಾವ ಇದ್ದಾಗ ಅದೇ ಸಂಯೋಗ ಸಂಬಂಧದಿಂದ ಅಭಾವ ಹೇಳಬಾರ್ದು ಸಮಾನ ಸಂಬಂಧದಲ್ಲಿ ಭಾವ ಅಭಾವ ಹೇಳಕ್ ಬರಂಗಿಲ್ಲ ಭಾವ ಇದ್ರೆ ಅಭಾವ ಇರಂಗಿಲ್ಲ ಅಭಾವ ಇದ್ರೆ ಭಾವ ಇರಂಗಿಲ್ಲ ಏಕ ಸಂಬಂಧ ಅವಚ್ಛಿನ್ನ ಏಕ ಸಂಸರ್ಗ ಅಭಾವ ಜಹಾ ಹುವೆ ಅಂದ್ರೆ ಈ ಸಂಯೋಗ ಸಂಬಂಧದಿಂದ ಏಕಂದ್ರೆ ಒಂದು ಸಂಯೋಗ ಸಂಬಂಧದಿಂದ ಏಕ ಸಂಸರ್ಗ ಭಾವ ಜಹಾ ಹುವೆ ಅಂದ್ರೆ ಭೂಮಿ ಮ್ಯಾಗ ಘಟ ಇಲ್ಲ ಭೂಮಿ ಮ್ಯಾಗೀಗ ಘಟ ಇಲ್ಲ ಅಂದ್ಬಳಕ ಅಲ್ಲಿ ಏನೈತಿ ಸಂಯೋಗ ಸಂಬಂಧದಿಂದ ಆ ಘಟದ್ದು ಭೂಮಿ ಮೇಲೆ ಸಾಮೂಹಿಕ ಭಾವ ಐತಿ ಏನೈತಿ ಸಾಮೂಹಿಕ ಭಾವ ಐತಿ ಜಹಾ ಹುವೆ ತಹಾ ಬಿ ಅನ್ಯ ಅನ್ಯ ಅಂದ್ರೇನು ಬ್ಯಾರೆದು ಬ್ಯಾರೆದಂದ್ರೆ ಅಲ್ಲಿ ಅನ್ಯ ಅಂದ್ರೆ ಸಮವಾಯ ಸಂಬಂಧ ಅಂತ ಬರ್ಕೋಬೇಕು ಅನ್ಯ ಅಂದ್ರೆ ಏನ್ ಬರ್ಬೇಕು ಸಮವಾಯ ಸಂಬಂಧ ಅಂತ ಬರ್ಬೇಕು ಏಕ ಸಂಬಂಧ ಅವಚ್ಛಿನ್ನ ಏಕ ಸಂಸರ್ಗ ಭಾವ ಜಹಾ ಹುವೆ ಅಂದ್ರೆ ಸಂಯೋಗ ಸಂಬಂಧದಿಂದ ಆ ಭೂಮಿ ಮೇಲೆ ಘಟದ್ದು ಸಾಮೂಹಿಕ ಭಾವ ಇದ್ದಂತಹ ಸ್ಥಳದೊಳಗೆ ಅನ್ಯ ಸಂಬಂಧ ಅವಚ್ಛಿನ್ನ ಅಪಸಂಸರ್ಗ ಭಾವ ಹುವೆ ಅಲ್ಲಿ ಸಮವಾಯ ಸಂಬಂಧದಿಂದ ಅದೇ ಸಾಮೂಹಿಕ ಭಾವ ಇದ್ದಂತಹ ಸ್ಥಳದೊಳಗೆ ಅತ್ಯಂತ ಭಾವನು ಇರುತ್ತದೆ ಅತ್ಯಂತ ಭಾವನು ಇರುತ್ತದೆ ಸಾಮೂಹಿಕ ಭಾವನು ಇರುತ್ತದೆ ಸಾಮೂಹಿಕ ಭಾವ ಸಂಯೋಗ ಸಂಬಂಧದಿಂದ ಇರುತ್ತದೆ ಅತ್ಯಂತ ಭಾವ ಸಮವಾಯ ಸಂಬಂಧದಿಂದ ಇರುತ್ತದೆ जैसे घट शून्य भूतल में घट का संयोग संबंध वचन सामूहिಕ ಭಾವ ಹೇ ಅದನ್ನ ಬಿಡಿಸಿ ಹೇಳ್ತಾರ ಘಟ ಶೂನ್ಯ ಭೂತಲ ಮೇ ಅಂದ್ರೆ ಘಟವಿಲ್ಲದಂತಹ ಭೂತಲದೊಳಗ ಸಂಯೋಗ ಸಂಬಂಧದಿಂದ ಸಾಮೂಹಿಕ ಭಾವ ಐತಿ ಅಲ್ಲಿ ಏನೈತಿ ಸಾಮೂಹಿಕ ಭಾವ ಐತಿ ತಿಸ್ ಘಟಕ ಅಂದ್ರೆ ಅದೇ ಘಟದ್ದೇ ಸಮವಾಯ ಸಂಬಂಧ ಅವಚಿನ ಅತ್ಯಂತ ಭಾವ ತಿಸಿ ಭೂತಲ ಮೇ ರೇ ಹೇ ಅದೇ ಸಂಬಂಧದಿಂದ ಅದೇ ಘಟದಲ್ಲಿ ಏನೈತಿ ಅತ್ಯಂತ ಭಾವನು ಐತಿ अत्यंत भावनु ಕೂಡ ಐತಿ इस रीति से प्रतियोगिते संसर्ग भाव का एक काल में एक संबंध से विरोध है ಈ ರೀತಿಯಾಗಿ ಪ್ರತಿಯೋಗಿದು ಸಂಸರ್ಗ ಭಾವದಲ್ಲಿ ಏಕಕಾಲದಲ್ಲಿ ಒಂದ ಸಂಬಂಧದಿಂದ ವಿರೋಧ ಅದಾವ ಒಂದ ಸಮಯದೊಳಗೆ ಬೇರೆ ಸಂಬಂಧದಿಂದ ವಿರೋಧ ಇಲ್ಲ ಒಂದ ಸಮಯದೊಳಗೆ ಬೇರೆ ಇದ್ದು ಅಂದ್ರೆ ವಿರೋಧ ಇಲ್ಲ ಒಂದ ಸಮಯದೊಳಗೆ ಒಂದ ಸಂಬಂಧದಿಂದ ವಿರೋಧ ಅದಾವ ಗೊತ್ತಾಯ್ತಾ और समान संबंध से ही परस्पर संसर्ग भाव का विरोध है समान ಸಂಬಂಧದಿಂದನೇ ವಿರೋಧ ಇರ್ತಾವ ಸಮಾನ ಸಂಬಂಧ ಅಂದ್ರೆ ಸಂಯೋಗ ಸಂಬಂಧದಿಂದನೇ ವಿರೋಧ ಸಂಯೋಗ ಸಂಬಂಧದಿಂದ ಭೂಮಿ ಮೇಲೆ ಘಟ ಇಲ್ದಾಗ ಸಾಮೂಹಿಕ ಭಾವ ಇರ್ತೈತಿ ಹೌದಲ್ಲ ಅಲ್ಲಿ ಘಟ ಇರಂಗಿಲ್ಲ और अन्योन्य भाव का तो जैसे प्राग भाव अधिकंते विरोध नहीं तैसे स्वप्रतियोगी से भी विरोध नहीं ಏನಂದ್ರ ಅವರು अन्योन्य भाव का तो जैसे प्राग भाव अधिकंते विरोध नहीं ಈಗ ಕಪಾಲದಲ್ಲಿ ಘಟದ ಪ್ರಾಗಭಾವ ಐತಲ್ಲ ಐತಿ ಇದು ಕಪಾಲದಲ್ಲಿ ಘಟದ ಪ್ರಾಗಭಾವ ಐತಿ ಮತ್ತೆ ಅಲ್ಲಿ ಅನ್ಯೋನ್ಯ ಭಾವನು ಐತಿ ಅನ್ಯೋನ್ಯ ಭಾವ ಅಂತೂ ಯಾವುದಕ್ಕೂ ವಿರೋಧ ಇಲ್ಲ ಅದು ಅನ್ಯೋನ್ಯ ಭಾವ ಈಗ ನೋಡ ಭೂಮಿ ಮ್ಯಾಲ ಘಟ ಇಲ್ಲ ಭೂಮಿ ಮೇಲೆ ಘಟ ಇಲ್ಲ ಅಲ್ಲಿ ಏನೈತಿ ಈಗ ಸಾಮೂಹಿಕ ಭಾವ ಐತಿ
ಆ ಸಾಮೂಹಿಕ ಅಭಾವ ಇದ್ದಂಥ ಸಮಯದೊಳಗೆ ಘಟ ಇರ್ತದೇನಲ್ಲಿ ಇರಂಗಿಲ್ಲ ಅನ್ಬೇಕ. ಅಭಾವಕ್ಕೂ ಮತ್ತು ಘಟಕ್ಕೂ ವಿರೋಧ ಐತಿ ಐತೆ. ಅದೇ ಭೂಮಿ ಮ್ಯಾಗ ಘಟ ಐತೆ ಐತಿ. ಭೂತಲಂ ನ ಘಟ ಅಂದಿವಿ. ಭೂತಲಂ ನ ಘಟ ಅಂದ್ರೆ ಭೂಮಿ ಅಂದ್ರೆ ಕೊಡ ಅಲ್ಲ ಅಂದಿವಿ. ಅಲ್ಲಿ ಏನೈತಿ ಈಗ ಅನ್ಯೋನ್ಯ ಭಾವ ಐತೆ ಮತ್ತು ಘಟನೂ ಐತೆ. ಘಟನೂ ಐತೆ, ಅನ್ಯೋನ್ಯ ಭಾವನೂ ಐತೆ. ಅಂದ್ರೆ ಅನ್ಯೋನ್ಯ ಭಾವ ಎದಕ್ಕೂ ವಿರೋಧ ಅಲ್ಲದು. ಒಟ್ಟ ಏನ್ ಹೇಳಾಕೈತೀನಿ ಅಂದ್ರ ಭೇದ ಅನ್ನೋದು ಎದಕ್ಕೂ ವಿರೋಧ ಇಲ್ವೇ ಇಲ್ಲ. ಭೇದ ಅನ್ನೋದು ಎದಕ್ಕೂ ವಿರೋಧ ಇಲ್ಲ. ಅದು ಇನ್ನುಳಿದ ಅಭಾವ ಜೊತೆನೂ ವಿರೋಧ ಇಲ್ಲ, ತಂದ ಜೊತೆ ತಂದು ವಿರೋಧ ಇಲ್ಲ. ಗೊತ್ತಾತ? अन्योन्य अभाव का तो जैसे प्राग अवधिकंते विरोध नहीं तैसे स्वप्रतियोगी से भी विरोध नहीं. स्वप्रतियोगी से अंद्रेನು ತಂದು ತನ್ನಲ್ಲಿಯೂ ಕೂಡ ವಿರೋಧ ಇಲ್ಲ. ಪರಂತು ವಿಚಾರ ಕರೆ ತೋ ಏನಂದ್ರು ವಿಚಾರ ಮಾಡಿ ನೋಡಿದ್ದೆ ಆದರೆ ಇಲ್ಲಿಗೆ ನಿಲ್ಲಿಸ್ಬೇಕು ಅದನ್ನ. ಅಲ್ಲಿ ಯದ್ಯಪಿ ಹಾಕು. ಯದ್ಯಪಿ ಐತಿ. यद्यपि अन्योन्य अभाव का अन्य अभावनते विरोध नहीं. ಅನ್ಯೋನ್ಯ ಅಭಾವಗಳದ್ದು ಮಾತ್ರ ಯಾವ ಅಭಾವಗಳೊಡನೆ ವಿರೋಧ ಇಲ್ಲಲ್ರಿ. ಅಲ್ಲಿ ಸಾಮೂಹಿಕ ಅಭಾವ ಇದ್ದಂಥ ಸಮಯದೊಳಗೂ ಅನ್ಯೋನ್ಯ ಅಭಾವ ಇರ್ತೈತಿ. ಪ್ರಾಗಭಾವ ಇದ್ದಂಥ ಸಮಯದೊಳಗೂ ಅನ್ಯೋನ್ಯ ಅಭಾವ ಇರ್ತೈತಿ. ಪ್ರಧ್ವಂಸ ಭಾವ ಇದ್ದಂಥ ಸಮಯದೊಳಗೂ ಅನ್ಯೋನ್ಯ ಅಭಾವ ಇರ್ತೈತಿ. ಅತ್ಯಂತ ಭಾವ ಇದ್ದಂಥ ವಾಯೋ ರೂಪಂ ನಾಸ್ತಿ ಅಂದಾಗ ಅಲ್ಲಿ ಭೇದ ಅನ್ನೋದು ಐತಿ. ಮತ್ತೆ ಎದ್ರ ಜೊತೆನೂ ವಿರೋಧ ಇಲ್ಲಲ್ಲ ಅಂತವ ಅಂದ. ತಥಾಪಿ ಈಗ ನಿಶ್ಚಲ್ ದಾಸರು ಹೇಳ್ತಾರ ಅಂತ ತಿಳ್ಕೊಬೇಕು. ಯಾರು ಹೇಳ್ತಾರೆ ಈಗ? ನಿಶ್ಚಲ್ ದಾಸ. तथापि अपने प्रतियोगिते अन्योन्य भाव का भी विरोध है. अपने प्रतियोगिते ಎದರದ ಅಭಾವ ಹೇಳಕ್ ಹೊಂಟಿದ್ದೀನಿ, ಅನ್ಯೋನ್ಯ ಭಾವ ಭೇದ ಹೇಳಕ್ ಹೊಂಟಿದಿಲ್ಲ, ಅದರ ಜೊತೆ ಕೂಡ ಅನ್ಯೋನ್ಯ ಭಾವದು ವಿರೋಧ ಐತಿ ಅಂತ ಸಿದ್ಧ ಮಾಡಿ ತೋರಿಸ್ತಾರೆ ನಿಶ್ಚಲ್ ದಾಸ್. ಬಹಳ ಗಂಭೀರ ವಿಷಯ. विरोध है. और बहुत ग्रंथकारों ने ये लिखा है. बौद्ध ग्रंथ ಅಂದ್ರೆ ಯಾವ ಗ್ರಂಥ? ನ್ಯಾಯ ಗ್ರಂಥ ತಿಳ್ಕೊಬೇಕು. ಬಹಳ ನ್ಯಾಯ ಗ್ರಂಥದೊಳಗೆ ಇದನ್ನ ಹೇಳ್ಕೊಂಡು ಬಂದಾರೆ. ಬೌದ್ಧ ಗ್ರಂಥ ಅಂದ್ರೆ ಯಾವ ಗ್ರಂಥ ಅಂತ ಕೇಳಿದ್ರೆ ಏನು? ಯಾವ್ರು ಇರ್ಬೇಕು ಬಿಡು ಅನ್ನೋಂಗಿಲ್ಲ. ಯಾವ್ರು ಇರ್ಬೇಕು ಬಿಡು, ಯಾವ ಸಾಂಖ್ಯ ಇರ್ಬೇಕು, ಯೋಗ ಇರ್ಬೇಕು, ಪತಂಜಲಿ ಇರ್ಬೇಕು, ವೇದಾಂತರ ಇರ್ಬೇಕು ಅನ್ನೋಂಗಿಲ್ಲ. ನ್ಯಾಯ ಗ್ರಂಥಗಳಲ್ಲಿ ये लिखा है ಸಂಸರ್ಗ ಅಭಾವ का प्रतियोगी से विरोध है. ಸಂಸರ್ಗ ಅಭಾವ ಅಂತೂ ತಮ್ಮ ಪ್ರತಿಯೋಗಿ ಜೋಡನೆ ವಿರೋಧ ಐತಿ. ಪ್ರಾಗಭಾವ ಇದ್ದಾಗ ಘಟ ಇರಂಗಿಲ್ಲ, ಘಟ ಇದ್ದಾಗ ಪ್ರಧ್ವಂಸ ಭಾವ ಇರಂಗಿಲ್ಲ, ಘಟ ಇದ್ದಾಗ ಸಾಮೂಹಿಕ ಭಾವ ಇರಂಗಿಲ್ಲ, ಸಾಮೂಹಿಕ ಭಾವ ಇದ್ದಾಗ ಘಟ ಇರಂಗಿಲ್ಲ. ರೂಪ ಹೌದಲ್ಲ. ಅತ್ಯಂತ ಅಭಾವ ಇದ್ದಾಗಂತೂ ಪ್ರತಿಯೋಗಿ ಇರೋದೇ ಇಲ್ಲ, ಪರಸ್ಪರ ವಿರೋಧ ಅದಾವ. और अन्योन्य अभाव का प्रतियोगी से विरोध नहीं. अन्योन्य ಅಭಾವದ್ದು ಪ್ರತಿಯೋಗಿಯೊಡನೆ ಒಟ್ಟ ವಿರೋಧ ಇಲ್ಲ. ಭೂತಲಂ ನ ಘಟಃ. ಭೂಮಿ ಅಂದ್ರ ಗಡಿಗೆ ಅಲ್ಲ ಅನ್ನುವಲ್ಲಿ ಅಲ್ಲಿ ಗಡಿಗೆನೂ ಐತಿ, ಅನ್ಯೋನ್ಯ ಅಭಾವನೂ ಐತಿ. ಎರಡೂ ಕೂಡಿ ಅದಾವ. ಅಲ್ಲಿ ವಿರೋಧ ಇಲ್ಲ, ವಿರೋಧ ಇಲ್ಲ. प्रतियोगिता अवच्छेदक धम्म से विरोध है. ಅನ್ಯೋನ್ಯ ಅಭಾವದ ಎದರ ಜೋಡಣೆ ವಿರೋಧಪ್ಪ ಅಂತ ಕೇಳಿದ್ರ ಆ ಘಟದಲ್ಲಿ ಇರ್ತಕ್ಕಂಥ ಘಟತ್ವ ಜಾತಿಯೊಡನೆ ಮಾತ್ರ ವಿರೋಧ ಐತಿ. ಘಟದಲ್ಲಿ ಇರ್ತಕ್ಕಂಥ ಘಟತ್ವ ಜಾತಿಯೊಡನೆ ವಿರೋಧ ಐತಿ, ಘಟದೊಡನೆ ವಿರೋಧ ಇಲ್ಲ. ಅಲ್ಲಿ ಭೇದ ಮಾಡಕ್ ಬರಂಗಿಲ್ಲ. ಅದಕ್ಕೆ ಘಟಕ್ಕೆ ಬಿಟ್ಟು ಘಟದಲ್ಲಿ ಇರ್ತಕ್ಕಂಥ ಜಾತಿಯನ್ನ ಬೇರ್ಪಡಿಸಕ್ ಬರಂಗಿಲ್ಲ. ಅಲ್ಲಿ ಬರ್ತೈತು. ಮನುಷ್ಯನಲ್ಲಿ ಇರ್ತಕ್ಕಂಥ ಮನುಷ್ಯತ್ವ ಜಾತಿ ಬೇರ್ಪಡಿಸಕ್ ಬರ್ತೈತಿ? ಬರಂಗಿಲ್ಲ. ಅಲ್ಲಿ ಮಾತ್ರ ಭೇದದು ವಿರೋಧ ಐತಿ. ಎಲ್ಲಿ ಜಾತಿ ವ್ಯಕ್ತಿಯಲ್ಲಿ ಜಾತಿ ಇರ್ತೈತಿ ಅಲ್ಲಿ ಮಾತ್ರ ಅನ್ಯೋನ್ಯ ಭಾವ ಇರಂಗಿಲ್ಲ ನೋಡು ಅಂತ ನಿಶ್ಚಲ್ ದಾಸ್ ಹೇಳ್ತಾರೆ. ಜೈಸೆ ಉದಾಹರಣೆ ಕೊಟ್ಟು ಹೇಳ್ತಾರ. ಭೂತಲ ಮೇ ಘಟ ಹೋವೆ. ಭೂಮಿ ಮೇಲೆ ಘಟ ಐತಿ. ತಿಸ್ ಕಾಲ ಮೇ ಬಿ ಘಟಕ ಅನ್ಯೋನ್ಯ ಭಾವ. ಅಲ್ಲಿ ಅಭಾವನೂ ಐತಿ. ಯಾವ ಅಭಾವ? ಅನ್ಯೋನ್ಯ ಭಾವನೂ ಐತಿ. ಭೇದಕ್ಕೂ ಅನ್ಯೋನ್ಯ ಭಾವ ಕೈ ಘಟನೂ ಐತಿ. ಅಂದ್ರೆ ಅಲ್ಲಿ ಪ್ರತಿಯೋಗಿಗೂ ಮತ್ತು ಅಭಾವಕ್ಕೂ ಏನು ವಿರೋಧ ಇಲ್ಲ. ಕಾಯ್ತಿ ಯಾಕಂತ ಕೇಳಿದ್ರ ಭೇದಂಕು ಅನ್ಯೋನ್ಯ ಭಾವ ಕೈ ಹೇ. ಘಟವಾಲ ಭೂತಲ್ ಬಿ ಘಟ ರೂಪ ನೈ. ಭೇದಕ್ಕನೇ ಅನ್ಯೋನ್ಯ ಭಾವ ಅಂತಾರ. ಘಟವಾಲ ಭೂತಲ್ ಬಿ ಘಟ ರೂಪ ನೈ ಅಂದ್ರೆ ಏನವರು? ಭೂತಲವು ಘಟ ಅಲ್ಲ, ಘಟನೆ ಬೇರೆ, ಭೂತಲವೇ ಬೇರೆ. किंतु घट से भिन्न है. घट से भिन्न कहिए घट के भेद वाला भूतल है. भेद वाला और अन्योन्य भाव वाला कहने में एक ही अर्थ है. भेद अंद्रू ಒಂದ, ಅನ್ಯೋನ್ಯ ಭಾವ ಅಂದ್ರು ಒಂದ, ಎಲ್ಲ ಒಂದ ಇವು ಅರ್ಥ. ಇವು ಪರ್ಯಾಯ ಪದಗಳು. ಇಲ್ಲಿ ಒಟ್ಟು ಏನ್ ಹೇಳಿದ್ರು? ಭೂಮಿ ಅಂದ್ರೆ ಗಡಿಗೆಲ್ಲ, ಗಡಿಗೆ ಅಂದ್ರೆ ಭೂಮಿ ಅಲ್ಲ, ಭೇದ ಉಳ್ಳದದಾವ. ಘಟವಿನ
और सारे पदार्थ घट भिन्न है. ಏನಂದ್ರು ಘಟ ಭಿನ್ನ ಅಂದ್ರೆ ಅಂದ್ರೆ ಘಟದ್ದು ತಂದು ತನ್ನಲ್ಲಿ ಅಭೇದ ಐತಿ. ಘಟದ್ದು ತಂದು ತನ್ನಲ್ಲಿ ಅಭೇದ ಐತಿ, ತಂದು ಬಿಟ್ರೆ ಇನ್ನುಳಿದಲ್ಲೆಲ್ಲ ಭೇದ ಐತಿ. ಇಟ್ಟದ್ರ ಅರ್ಥ ಶಬ್ದ ನೋಡ ಹಂಗದ. ಘಟ ಭಿನ್ನ ಸಾರೇ ಪದಾರ್ಥ ಘಟ ಭಿನ್ನ ಹೇ. ಘಟವು ತನ್ನಲ್ಲಿ ಅಭೇದ ಐತಿ, ಇನ್ನುಳಿದ್ರ ಜೊತೆ ಭೇದ ಐತಿ. ಘಟ ಮೇ ಘಟತ್ವ ರೇ. ಘಟದಲ್ಲಂತೂ ಘಟತ್ವ ಜಾತಿ ಇದ್ದ ಇರ್ತೈತಿ. ತೋ ಬತ್ತಂದ್ರೆ ಜಾತಿ ಅಂತ ತಿಳ್ಕೊಂಡ್ಬಿಡ್ಬೇಕು. ಘಟದಲ್ಲಂತೂ ಘಟತ್ವ ಜಾತಿ ಐತಿ. ತಹ ಘಟಕ ಭೇದ ರೂಪ ಘಟ ಅನ್ಯೋನ್ಯ ಭಾವ ರಹೇ ನಹಿ. ಆ ಘಟತ್ವ ಜಾತಿ ಇದ್ದಲ್ಲಿ ಅಲ್ಲಿ ಭೇದ ಇರಂಗಿಲ್ಲ. ಘಟಕ್ಕೂ ಘಟತ್ವ ಜಾತಿಗೂ ಭೇದ ಮಾಡಕ್ ಬರ್ತೈತೇನು? ಘಟದ್ದು ತನ್ನಲ್ಲಿ ಭೇದ ಮಾಡಕ್ ಬರ್ತೈತೇನು? ಘಟದ್ದು ತನ್ನಲ್ಲಿ ಭೇದ ಮಾಡಕ್ ಬರ್ತೈತಿ? ಇಲ್ಲ. ತಂದು ತನ್ನಲ್ಲಿ ಅಭೇದವೇ ಇರುತ್ತದೆ. ತಂದು ತನ್ನಲ್ಲಿ ಅಭೇದ ಇದ್ದಂತಹ ಸಮಯದೊಳಗ ಅಲ್ಲಿ ಅನ್ಯೋನ್ಯ ಭಾವ ಇರಂಗಿಲ್ಲ. ಪ್ರತಿಯೋಗಿದೊಡನೆ ವಿರೋಧ ಆಯ್ತಿಲ್ಲ. ನಂದು ನನ್ನಲ್ಲಿ ಅಭೇದ ಐತಿ, ಭೇದ ಬಾ ನೋಡೋಣ ಇಲ್ಲಿ ಬರಂಗಿಲ್ಲ. ಅಂದ ಬಳಕ ಪ್ರತಿಯೋಗಿಯೊಡನೆ ಅನ್ಯೋನ್ಯ ಭಾವದು ಕೂಡ ವಿರೋಧ ಐತಿ. ಇಲ್ಲ ಯದ್ಯಪಿ ಬಂದೇ ಇಲ್ಲ ಅನ್ಬೇಕು. ತಥಾಪಿ ಹಂಗ नहीं. घट बिना और किसी पदार्थ में घटत्व रहे नहीं. ಜಾತಿ ವ್ಯಕ್ತಿಯನ್ನು ಬಿಟ್ಟು ಬೇರೆ ಕಡೆ ಎಲ್ಲಿ ಇರಂಗಿಲ್ಲ. ಘಟತ್ವ ಜಾತಿ ಘಟವನ್ನು ಬಿಟ್ಟು ಬೇರೆ ಕಡೆ ಅಂತೂ ಎಲ್ಲಿ ಇರಂಗಿಲ್ಲ. ತಹ ಸಾರೇ ಘಟಕ ಅನ್ಯೋನ್ಯ ಭಾವ ಹೇ. ಅಲ್ಲಿ ಎಲ್ಲಾ ಕಡೆ ಏನ್ ಹೇಳ್ಬೇಕು? ಎಲ್ಲಿ ಘಟತ್ವ ಜಾತಿ ಇರ್ತೈತಿ ಅಲ್ಲಿ ಅಭೇದ ಹೇಳ್ಬೇಕು. ಎಲ್ಲಿ ಘಟವನ್ನ ಬಿಟ್ಟು ಘಟತ್ವ ಜಾತಿ ಬೇರೆ ಕಡೆ ಎಲ್ಲಿ ಇರಂಗಿಲ್ಲಲ್ಲ ಅಲ್ಲಿ ಅನ್ಯೋನ್ಯ ಭಾವ. ಘಟದಲ್ಲಿ ಘಟತ್ವ ಜಾತಿ ಐತಿ, ಅಲ್ಲಿ ತಂದ ಅಭೇದ. ಇನ್ನುಳಿದಲ್ಲಿ ಘಟತ್ವ ಜಾತಿ ಇರಂಗಿಲ್ಲ, ಅಲ್ಲಿ ಘಟದ್ದು ಅನ್ಯೋನ್ಯ ಭಾವ ಭೇದ. ತಂದು ತನ್ನಲ್ಲಿ ಅಭೇದ, ತಂದು ಇನ್ನೊಂದ್ರ ಜೊತೆ ಭೇದ. इस रीति से घट अन्योन्य भाव का घट से विरोध नहीं. घट अन्योन्य भाव का घट से विरोध नहीं, किंतु घटत्व से विरोध है. ಅಲ್ಲಿ ವಿರೋಧ ಐತಿ. ಗೊತ್ತಾಗತ್ತ? ಅಂದ್ರೆ ಘಟದಲ್ಲಿ ಘಟತ್ವ ಐತಿ, ಅಲ್ಲಿ ವಿರೋಧ ಇಲ್ಲ. ಅಲ್ಲಿ ವಿರೋಧ ಐತಿ. ಅಲ್ಲಿ ಏನಂದ್ರು ಐತಿ, ಇನ್ನುಳಿದ ಕಡೆ ವಿರೋಧ. ಏನ್ ಹೇಳ್ತೀರಿ ನೀವು? ಘಟದಲ್ಲಿ ಘಟತ್ವ ಐತೆ, ಅಲ್ಲಿ ವಿರೋಧ ಐತಿ. ಅಲ್ಲಿ ಇದು ಇರಂಗಿಲ್ಲ, ಅಲ್ಲಿ ಏನಿರಂಗಿಲ್ಲ, ಅನ್ಯೋನ್ಯ ಭಾವ ಇರಂಗಿಲ್ಲ. ಅಲ್ಲಿ ಇನ್ನುಳಿದ ಕಡೆ ಎಲ್ಲ ಅನ್ಯೋನ್ಯ ಭಾವ ಇರ್ತದೆ. ಇಷ್ಟು ತಿಳ್ಕೊಂಡ್ಬಿಟ್ಟು ಸಾಕು. ಕಿಂತು ಘಟತ್ವ ಸೇ ವಿರೋಧ. ಘಟದೊಡನೆ ವಿರೋಧ ಇಲ್ಲ, ಘಟತ್ವದೊಡನೆ ವಿರೋಧ ಐತಿ. ಘಟ ಇದ್ದಂತ ಸಮಯದೊಳಗ ಅನ್ಯೋನ್ಯ ಭಾವ ಘಟ ಜೋಡಿ ಕುಡ್ಕೊಂಡು ಇರ್ತೈತಿ. ಭೂತಲಂನ ಘಟ ಅನ್ನುವಾಗ ಘಟ ಜೋಡನೆ ಅನ್ಯೋನ್ಯ ಭಾವನು ಐತಿ, ಇಲ್ಲಿ ಘಟನೂ ಐತಿ, ಅಲ್ಲೇನು ಭೇದ ಇಲ್ಲ. ಆದ್ರೆ ಘಟತ್ವದೊಡನೆ ವಿರೋಧ ಐತಿ. ಘಟತ್ವ ಇದ್ದಲ್ಲಿ ಅನ್ಯೋನ್ಯ ಭಾವ ಇರಂಗಿಲ್ಲ. ತಹ ಘಟೋ ಅನ್ಯೋನ್ಯ ಭಾವ ಕಾ ಪ್ರತಿಯೋಗಿ ಘಟ. ಘಟದ ಎದ್ರ ಜೊತೆ ಭೇದ ಹೊಂಟಿದೀವಿ? ಭೂಮಿ ಜೊತೆ ಭೇದ ಹೊಂಟಿದೀವಿ ಅಂದ್ರೆ ಆ ಭೇದಕ್ಕೆ ಪ್ರತಿಯೋಗಿ ಯಾವುದು? ಘಟವೇ ಪ್ರತಿಯೋಗಿ. ಅವರ ಪ್ರತಿಯೋಗಿತಾ ಅವಚ್ಛೇದಕ ಘಟತ್ವ ಹೇ. ಅವಚ್ಛೇದಕ ಅಂದ್ರೆ ಹವಣಿಸಲ್ಪಟ್ಟಂತ ಘಟದಲ್ಲಿ ಇರ್ತಕ್ಕಂಥ ಘಟತ್ವ ಜಾತಿ. ಜಾಕ ಅಭಾವ ಹುವೆ ಸೊ ಪ್ರತಿಯೋಗಿ ಕೈ. ಎದ್ರದ ಯಶ ಅಭಾವ ತಸ್ಯ ಸಯವ ಪ್ರತಿಯೋಗಿ. ಎದ್ರದ ಅಭಾವ ಹೇಳಕ್ ಹೊಂಟಿದೀವಿ, ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿ. ಅವ್ರ ಪ್ರತಿಯೋಗಿ ಮೇ ಜೋ ಧರ್ಮ ರಹೆ. ಪ್ರತಿಯೋಗಿಯಲ್ಲಿ ಯಾವ ಧರ್ಮ ಇರ್ತೈತಿ ಅಂದ್ರೆ ಜಾತಿ ಅನ್ನೋ ಧರ್ಮ. ಜೋ ಧರ್ಮ ರಹೆ ಸೊ ಪ್ರತಿಯೋಗಿತ ಅವಚ್ಛೇದಕ. ಅದಕ್ಕೇನನ್ಬೇಕು? ಪ್ರತಿಯೋಗಿತ ಅವಚ್ಛೇದಕ, ಹವಣಾಗಿರ್ಪಟ್ಟ ಅಂದ್ರೆ ಪ್ರತಿಯೋಗಿ ಅಂದ್ರೆ ಘಟ. ಘಟದ ಭೇದ ಹೇಳಕ್ ಹೊಂಟಿದ್ದೀವಿ ಅನ್ಬೇಕು, ಘಟನೇ ಅಲ್ಲಿ ಪ್ರತಿಯೋಗಿ. ಆ ಪ್ರತಿಯೋಗಿ ಎಂಬ ಘಟದಲ್ಲಿ ಇರತಕ್ಕಂಥ ಘಟತ್ವ ಜಾತಿ, ಅದಕ್ಕೆ ಪ್ರತಿಯೋಗಿತ ಅವಚ್ಛೇದಕ ಅಂತ ಕರಿಬೇಕು. ಯದ್ಯಪಿ ಪ್ರತಿಯೋಗಿ ಮೇ ರಹನೆ ವಾಲೆ ಧರ್ಮ ಬಹುತ್ ಹೈ. ಘಟದಲ್ಲಿ ಬಹಳ ಪದಾರ್ಥ ಅದಾವತ್ತನವ. ಘಟದಲ್ಲಿ ಘಟತ್ವನೂ ಐತಿ, ಪೃಥ್ವಿತ್ವನೂ ಐತಿ, ದ್ರವ್ಯತ್ವನೂ ಐತಿ, ಪದಾರ್ಥನೂ ಐತಿ, ಹಿಂಗೆ ಭಾಳ ಅದಾವಲ್ಲ. ಕೇವಲ ಘಟ ಅಂತ ಅನ್ನೋದ್ರಿಂದ ಘಟತ್ವ ಜಾತಿನೇ ಯಾಕೆ ಗ್ರಹಣ ಮಾಡಬೇಕು ಅಂತ ಕೇಳಾಗತ್ತ ನಾವು.
ಜೈಸೆ ಘಟ ಮೇ ಘಟತ್ವ ಹೇ, ಘಟದಲ್ಲಂತರೂ ಘಟತ್ವ ಐತಿ ಅಂತ ನೀವು ಹೇಳ್ಕೊಂಡು ಬಂದಿರಿ, ನಾನು ಹೇಳಾಕತ್ತೀನಿ ಅಂತ ನಾವು ಎದ್ದೇಬೇಕಾರೆ. ಅವರು ಪೃಥ್ವಿತ್ವ ಹೇ, ಪೃಥ್ವಿತ್ವನೂ ಐತಿಲ್ಲ ಅದ್ರಾಗ. ದ್ರವ್ಯತ್ವ ಹೇ, ಘಟ ಅನ್ನೋದು ದ್ರವ್ಯ ಅಲ್ಲೋ, ಮತ್ತು ದ್ರವ್ಯ ಅನ್ಬೇಕು ದ್ರವ್ಯತ್ವ ಜಾತಿನೂ ಐತಿ. ಪದಾರ್ಥತ್ವ ಅದಕ್ಕೆ ಬಿ ಹೇ, ಪದಾರ್ಥತ್ವ ಅದಕ್ಕೆ ಪದಾರ್ಥ ಅಂತಾರಲ್ಲ, ಪದಸ್ಯಾರ್ಥ ಪದಾರ್ಥ, ಪದಾರ್ಥತ್ವನೂ ಐತಿ. घट भी घट में रहे है, जिनमें पृथ्वीत्वादिक भी घट अन्योन्य भाव के प्रतियोगिता अवच्छेदक हुआ चाहिए. ಪ್ರತಿಯೋಗಿತಾ ಅವಚ್ಛೇದಕ ಕೇವಲ ಘಟತ್ವ ಜಾತಿ ಅಟ್ಟ ಯಾಕಂತೀರಿ, ಇವೆಲ್ಲ ಸೇರಿಸಿ ಅಂದ್ಬಿಡ್ರಲ್ಲ ಅಂತ ಮಾತಾನ. ಪೃಥ್ವಿತ್ವನೂ ಐತಿ, ಪದಾರ್ಥತ್ವನೂ ಐತಿ, ದ್ರವ್ಯತ್ವನೂ ಐತಿ, ಮತ್ತು ಇವಾಗೂ ಕೂಡ ಅಂಡ್ರಲ್ಲ ಅಂತ ಅವನು ಎದೆ ಬೇಕಾರನ ಅಭಿಪ್ರಾಯ. ಇಲ್ಲಿ ಏನು ತಿಳಿಸೋರದಾರ ಇಷ್ಟೇ ಹೇಳ ನನಗೆ. ಎದೆ ಬೇಕಾರನ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಮತ್ತು ಇವೆಲ್ಲಾನು ಘಟದೊಳಗೆ ಇದ್ದಾಗ ಕೇವಲ ಘಟ ಅನ್ನೋದ್ರಿಂದ ಘಟತ್ವನೇ ಯಾಕೆ ತಗೋಬೇಕಂತ ಹೇಳ್ತೀರಿ ಅಂತಂದಾಗ ಅವ್ರಂತಾರಪ್ಪ, ಜಿಸ್ ಪದಕಿ जिस अर्थ में शक्ति हुए तिस पद का स्व अर्थ ವಾಚ್ಯ ಕೈ. ಘಟ ಅನ್ನೋ ಪದದಿಂದ ಘಟ ಮತ್ತು ಘಟದಲ್ಲಿರ್ತಕ್ಕಂಥ ಘಟತ್ವ ಜಾತಿಯಲ್ಲಿನೇ ಶಬ್ದ ಪ್ರಯೋಗ ಆಕೈತಿ. ಹೀಗಾಗಿ ಆ ಶಬ್ದದ ಶಕ್ತಿ ಎಲ್ಲಿ ಐತಿ ಅಂತ ಕೇಳಿದ್ರೆ ಜಾತಿ ಸಹಿತ ವ್ಯಕ್ತಿ ಅಂದ್ರೆ ಘಟತ್ವ ಸಹಿತ ಘಟದಲ್ಲಿ ಮಾತ್ರ ಶಕ್ತಿ ಇರುತ್ತದೆ. ದ್ರವ್ಯ ಅಂದ್ರೆ ಆ ಪದದಲ್ಲಿ ಶಕ್ತಿ ಇರ್ತೈತಿ, ದ್ರವ್ಯ ಮತ್ತು ದ್ರವ್ಯದಲ್ಲಿರ್ತಕ್ಕಂಥ ದ್ರವ್ಯತ್ವ ಜಾತಿಯಲ್ಲಿ ಶಕ್ತಿ ಇರ್ತೈತಿ. ಘಟ ಅನ್ನೋದ್ರಿಂದ ಯಾಕಂದ್ರೆ ಪದದಲ್ಲಿ ಅಂತ ಶಕ್ತಿ ಐತಿ, ಬೇರೆ ಪದಾರ್ಥದ ಜ್ಞಾನ ಮಾಡಿಕೊಡಂಗಿಲ್ಲ ಅದು. ತಥಾಪಿ ಪೃಥ್ವಿತ್ವ ಆದಿಕ ಅನ್ಯೋನ್ಯ ಭಾವಕ್ಕೆ ಪ್ರತಿಯೋಗಿತಾ ಅವಚ್ಛೇದಕ ನೈ ಹೇ. ಘಟದಲ್ಲಿ ಇವೆಲ್ಲ ಇಲ್ಲ ಅಂತ ಹೇಳಂಗಿಲ್ಲ ನಾವು, ಅದಾವ. ಆದ್ರೆ ಘಟ ಅನ್ಯೋನ್ಯ ಭಾವಕ, ಅನ್ಯೋನ್ಯ ಭಾವ ಎದ್ರಲ್ಲಿ ಹೇಳ್ತೀವಿ, ಘಟದ ಅನ್ಯೋನ್ಯ ಭಾವ ಐತಿ. ಮತ್ತು ಘಟದ ಅನ್ಯೋನ್ಯ ಭಾವ ಹೇಳಾಗೈತಿ ಅನ್ಬೇಕು, ಅಲ್ಲಿ ಘಟತ್ವ ಜಾತಿನೇ ತಗೋಬೇಕಾಗ್ತದಪ್ಪ. ಕಿಂತು ಪೃಥ್ವಿ ಅನ್ಯೋನ್ಯ ಭಾವಕ ಪ್ರತಿಯೋಗಿತಾ ಅವಚ್ಛೇದಕ ಪೃಥ್ವಿತ್ವ ಹೇ. ಪೃಥ್ವಿದು ಭೇದ ಹೇಳಕೊಂಡಿದ್ವಿ. ಈಗ ಪೃಥ್ವಿದು ಮತ್ತು ಜಲದ ಭೇದ ಹೇಳಕೊಂಡಾಗ ಪೃಥ್ವಿ ನ ಜಲಹ ಅಂದಿವಿ, ಪೃಥ್ವಿಯು ನೀರಲ್ಲ ಅಂದಾಗ ಅಲ್ಲಿ ಪ್ರತಿಯೋಗಿ ಯಾವ್ದಾಯ್ತು, ಪೃಥ್ವಿ ಆಯ್ತು. ಭೂಮಿಯು ನೀರಲ್ಲ ಅಂದಿವಿ, ಭೂಮಿಯು ನೀರಲ್ಲ ಅಂದಿವಿ. ಅಲ್ಲಿ ಭೇದ ಯಾವ್ದು ಹೇಳಕೊಂಡಿವಿ, ಪೃಥ್ವಿದು ನೀರಿನ ಜೊತೆ ಭೇದ ಹೇಳ್ಕೊಂಡಿದೀವಿ. ಆ ಭೇದಕ್ಕೆ ಪ್ರತಿಯೋಗಿ ಯಾವ್ದೈತಿ, ಈಗ ಭೂಮಿ ಐತಿ. ಅಲ್ಲಿ ಏನ್ ತಗೋಬೇಕು, ಪೃಥ್ವಿತ್ವ ಜಾತಿ ತೋರಿ. ಯಾವ್ದ್ರದ್ದು ಹೆಸರು ಹೊಡೆದಿರ್ತೀವಿ ಅದ್ರದ ಜಾತಿ ತೋರಿ, ಅನ್ಯದ್ರ ತೊಳಾಕ್ ಹೋಗ್ಬೇಡ್ರಿ ಅಂತ ಅದ್ರ ಅರ್ಥ. ದ್ರವ್ಯ ಅನ್ಯೋನ್ಯ ಭಾವಕ ಪ್ರತಿಯೋಗಿತಾ ಅವಚ್ಛೇದಕ ದ್ರವ್ಯತ್ವ. ದ್ರವ್ಯದ ಭೇದ ಹೇಳಕ್ ಹೊಂಟೇವಪ್ಪ ಅಂದ್ರೆ ಅಲ್ಲಿ ದ್ರವ್ಯತ್ವ ಜಾತಿ ಇತ್ತು. ಪರಂತು ಘಟ ಅನ್ಯೋನ್ಯ ಭಾವಕ್ಕೆ ಪ್ರತಿಯೋಗಿತಾ ಅವಚ್ಛೇದಕ ಪೃಥ್ವಿತ್ವ ದ್ರವ್ಯತ್ವ ಅಧಿಕ ನೈ. ಘಟದ ಭೇದ ಹೇಳುವಂತಹ ಸಮಯದೊಳಗ ಅಲ್ಲಿ ಘಟತ್ವ ಜಾತಿನೇ ಇನ್ನುಳಿದ ಯಾವ ತೊಳಾಕ್ ಹೋಗ್ಬೇಡ. यद्यपि घट रूप प्रतियोगी में द्रव्यत्व पृथ्वीत्व तो रहे. मत अದೇ ಪ್ರಶ್ನೆ ಮಾಡ್ತಾನೆ, ಘಟ ಎಂಬ ಪ್ರತಿಯೋಗಿಯಲ್ಲಿ ಪೃಥ್ವಿತ್ವನೂ ಐತಿ ದ್ರವ್ಯತ್ವನೂ ಐತಲ್ಲ ಅಂತ ಅವನ ಅಭಿಪ್ರಾಯ. ಯಾತೆ ಘಟತ್ವಿಕಿ ನ್ಯಾಯಿ ಘಟ ಅನ್ಯೋನ್ಯ ಭಾವಕ್ಕೆ ಪೃಥ್ವಿತ್ವ ದ್ರವ್ಯತ್ವ ಆದಿ ಪ್ರತಿಯೋಗಿತಾ ಅವಚ್ಛೇದಕ ಕಯಾ ಚಾಯಿ. ಹೇಳ್ಬೇಕಾಗ್ತದ್ರಿ, ಹೇಳ್ರಿ ಅಂತ ನಂಗೆ ಅದ್ರ ಅರ್ಥ. ತಥಾಪಿ ಈಗ ಒಂದು ಟೀಮ್ ತೊಗೊಂಡು ಒಬ್ಬರು ಹೊಂತಕ್ಕೆ ಹೋಗಿರ್ತೀವಿ, ಒಂದು ಟೀಮ್ ತೊಗೊಂಡು ಒಬ್ಬರು ದೊಡ್ಡ ರಾಜಕೀಯ ವ್ಯಕ್ತಿ ಅಂತ ಹೋಗಿರ್ತೀವಿ. ಆ ಟೀಮದ ನಾಯಕ ಯಾವ್ದು, ನಾವು ಒಂದು ಒಬ್ಬಂದ ಹೆಸರು ತೊಳಕ್ ಹೋಗ್ಬೇಡ್ರಿ, ಟೀಮ್ ಅಂದ್ಬೇಕು ನಾವು ಬಂದೀವಿ ನಮ್ದೇ ಹೆಸರು ಅವ್ರ ಮುಂದೆ ಹೇಳ್ರಲ್ಲ ಅನ್ನಂಗಿದ್ರ ಅರ್ಥ. ಗೊತ್ತಾಗ್ತಲ್ಲ, ಬರೀ ಅವ್ನ ಒಬ್ಬಂದ ಹೇಳಕ್ ಹೋಗ್ಬೇಡ್ರಿ, ಅವ್ನಿಗೆ ಒಬ್ಬನೇ ಬಿಂಬಿಸಾಕ್ ಹೋಗ್ಬೇಡ್ರಿ, ಕಣ್ಣಾಗ ಅವ ಒಬ್ಬನೇ ಅವ್ರಿಗೆ ಕುಂಡ್ರಂಗ್ ಮಾಡಕ್ ಹೋಗ್ಬೇಡ್ರಿ. ಅವ್ನಿಗೆ ಬಿಟ್ಟು ನಾವು ಬಂದ್ರೆ ನಮ್ದು ಕೆಲಸ ಆಗ್ಬೇಕಾಕದ. ಒಂದೊಂದ್ಸಲ ಅವ್ರ ಜೊತೆ ಇಟ್ಟು ಮಂದಿ ಬಂದೂ ಕೂಡ ಇದೆಲ್ಲ ಹೆಸರು ಕೂಡ್ರಿ ಅಂತ ಹೇಳಾಕತ್ತ. ನಾವ ಯದೇಪಕನ ಅಭಿಪ್ರಾಯ ಗೊತ್ತಾಯ್ತಿಲ್ಲ. ತಥಾಪಿ ಅಭಾವಬೋಧಕ ಪದಕ್ಕೆ ಸಾತಿ ಅಂದ್ರೆ ಅನ್ಯೋನ್ಯ ಭಾವನ್ನ ಬೋಧಿಸುವಂತ ಪದದ ಜೊತೆ ಭೂತಲಂನ ಘಟ ಅನ್ನೋದು ಪದ ಇಲ್ಲದು. ಅನ್ಯೋನ್ಯ ಭಾವನ ಬೋಧಿಸ್ತೈತಿಲ್ಲದು, ನ ಶಬ್ದ ಬಂದೈತಿಲ್ಲ. साथी प्रतियोगी बोधक पद के उच्चारण करे जिस धर्म की प्रतीति हुए स्व प्रतियोगिता ಅವಚ್ಛೇದ ಕೈ. ಯಾವ ವಾಕ್ಯದಲ್ಲಿ ಯಾವ ಪದವನ್ನು ನಾವು ಬಳಕೆ ಮಾಡಾಕತ್ತೀವಿ ಆ ಪದಕ್ಕೆ ಏನು ಅರ್ಥ ಇರ್ತೈತಿ ಅದೇ ಪ್ರತಿಯೋಗಿತಾ ಅವಚ್ಛೇದಕ್ಕೆ ಇರ್ತೈತಿ. ಗೊತ್ತೈತಿಲ್ಲ, ವಾಯೋ ರೂಪಂ ನಾಸ್ತಿ ಅಂದಿವಿ. ಇಲ್ಲಿ ಯಾವ ಪದ ತೊಗೊಂಡಿವಿ ನಾವು, ಇಲ್ಲಿ ರೂಪನ ಪದ ತೊಗೊಂಡಿವಿ. ಅದಾಗ ರೂಪತ್ವ ಅನ್ನೋದೇ ಪ್ರತಿಯೋಗಿತಾ ಅವಚ್ಛೇದಕ್ಕೆ ತಗೋಬೇಕಾಗ್ತದೆ. ಭೂತಲಂ ನ ಘಟ ಅಂದಾಗ ಘಟದನ್ನೇ ಪ್ರತಿಯೋಗಿತಾ ಅವಚ್ಛೇದಕ್ಕೆ ತಗೋಬೇಕಾಗ್ತದೆ. ಅದನ್ನ ಬಿಡಿಸಿ ಹೇಳ್ತಾರೆ ಇವರು. अन्योन्य भाव कहने में प्रतियोगी उच्चारण करें जिस धर्म की घट अन्योन्य भाव कहने में प्रतियोगी बोधक घट पद है.
ಘಟದ ಅನ್ಯೋನ್ಯ ಭಾವ ಹೇಳುವಾಗ ಪ್ರತಿಯೋಗಿ ಪದ ಯಾವ್ದೈತಿ ಇಲ್ಲಿ? ಘಟ ಪದ ಐತಿ. ತೈಸೆ ಪಟ ಘಟೋ ನ, ಪಟವು ಘಟವಲ್ಲ. इस रीति से भी प्रतियोगी बोधक घट पद है. अरिब अंದ್ರ ಕೊಡ ಅಲ್ಲ ಅನ್ನುವಲ್ಲಿ ಅಲ್ಲಿ ಕೊಡಾನೇ ಪ್ರತಿಯೋಗಿ ಐತಿ, ಘಟವೇ ಪ್ರತಿಯೋಗಿ ಐತಿ. ತಾಕೆ ಉಚ್ಚಾರಣ ಕರೆ ಘಟವತ್ವಕ್ಕೆ ಪ್ರತೀತಿ ಹುವೆ. ಯಾವ ಪದ ಉಚ್ಚಾರ ಮಾಡ್ತೀವಿ ಪ್ರತಿಯೋಗಿ ಅದು ಅದೇ ಇರುತ್ತದೆ. ಪರಂತು ಪೃಥ್ವಿತ್ವ ದ್ರವ್ಯತ್ವಾದಿಕನಿಗೆ ಪ್ರತೀತಿ ಹುವೆ ನೈ. ಘಟವೆಂಬ ಪದದಿಂದ ಪೃಥ್ವಿತ್ವ ದ್ರವ್ಯತ್ವ ಪ್ರತೀತಿ ಆಗುವುದಿಲ್ಲ. ಯಾತೆ ಘಟ ಅನ್ಯೋನ್ಯ ಭಾವಕ ಪ್ರತಿಯೋಗಿತಾ ಅವಚ್ಛೇದಕ ಘಟತ್ವ ಹೇ. ಘಟದ ಭೇದ ಹೇಳುವಾಗ ಆ ಘಟದಲ್ಲಿ ಇರ್ತಕ್ಕಂಥ ಘಟತ್ವ ಜಾತಿನೇ ಪ್ರತಿಯೋಗಿತಾ ಅವಚ್ಛೇದಕ, ಪೃಥ್ವಿತ್ವ ದ್ರವ್ಯತ್ವ ಅಲ್ಲ. ಪೃಥ್ವಿತ್ವ ಅಧಿಕ ನೈ, ಅವ್ಯಾವೂ ಅಲ್ಲ. ಜಲಂ ಪೃಥ್ವಿ ನ, ಏನಂದ್ರ ಅವರು? ಭೂಮಿ ಅಲ್ಲ. ಈ ರೀತಿ ಕಹಿ ಹಿಂಗೆ ವಾಕ್ಯ ಪ್ರಯೋಗ ಮಾಡ್ತೀವಿ ಅಂದ್ರೆ ಪೃಥ್ವಿ ಅನ್ಯೋನ್ಯ ಭಾವ ಕೈ, ಪೃಥ್ವಿದ ಭೇದ ಹಾಕೊಂಡಿದೀವಿ ನೀರಿನ ಜೊತೆ. ತಬ ಪ್ರತಿಯೋಗಿ ಬೋಧಕ ಪೃಥ್ವಿ ಪದ ಹೇ. ಅಲ್ಲಿ ಅನ್ಯೋನ್ಯ ಭಾವಕ ಪ್ರತಿಯೋಗಿ ಯಾವ್ದೈತಿ? ಪೃಥ್ವಿ ಪದ ಐತಿ. ತಾಕೆ ಉಚ್ಚಾರಣ ಕರೆಯಿತು, ಪೃಥ್ವಿದ ಉಚ್ಚಾರಣ ಮಾಡಿದಾಗ ಪೃಥ್ವಿತ್ವ ಪ್ರತೀತಿ ಹೋವೆ, ಪೃಥ್ವಿತ್ವ ಜಾತಿನೇ ತೋರುತ್ತದೆ. ಗುರ್ತಾಗ್ತದೆ? ಸಿಕ್ಕೈತಿ? ತಹ ಪ್ರತಿಯೋಗಿತಾ ಅವಚ್ಛೇದಕ ಪೃಥ್ವಿತ್ವ ಹೇ. ಆ ಪೃಥ್ವಿದು ಜಲ ಜೊತೆ ಭೇದ ಹೇಳುವಾಗ ಆ ಪೃಥ್ವಿಯಲ್ಲಿ ಇರ್ತಕ್ಕಂಥ ಪೃಥ್ವಿತ್ವನೇ ಪ್ರತಿಯೋಗಿತಾ ಅವಚ್ಛೇದಕ್ಕೆ ಇರುತ್ತದೆ. ಗುಣೋ ದ್ರವ್ಯಂ ನ, ಗುಣವು ದ್ರವ್ಯ ಅಲ್ಲ. ಯಾಕಲ್ಲ? ದ್ರವ್ಯ ಸ್ವತಂತ್ರ ಇರ್ತದ, ಗುಣ ಪರತಂತ್ರ ಇರ್ತದ. ಇಷ್ಟ ಹೇಳ್ಬಿಡೋದು. ಯಾರು ಕೇಳಿದ್ರು ಒಟ್ಟ ಇಷ್ಟ ಹೇಳ್ಬಿಡೋದು. ಯಾಕಲ್ಲ ಅಂತ ಕೇಳಿದ್ರೆ ಇಷ್ಟ ಉತ್ತರದ. ದ್ರವ್ಯ ಸ್ವತಂತ್ರ ಇರ್ತೈತಿ, ಗುಣ ಪರತಂತ್ರ ಇರ್ತೈತಿ. ಮುಗಿ. इस रीति से कहे द्रव्य अन्योन्य भाव कहे तब प्रतियोगी पद ಬೋಧಕ ಪದ ದ್ರವ್ಯ ಪದ. ದ್ರವ್ಯವು ಗುಣವಲ್ಲ ಅನ್ನುವಾಗ ಅಲ್ಲಿ ದ್ರವ್ಯದ ಭೇದ ಹೇಳಕ್ ಹೊಂಟಿದೀವಿ. ಎದ್ರ ಜೊತೆ? ಗುಣದ ಜೊತೆ. ಅನ್ಬೇಕು ಇಲ್ಲಿ ಪ್ರತಿಯೋಗಿ ಯಾವ್ದಾಯ್ತು? ದ್ರವ್ಯನೇ ಆಯ್ತು, ದ್ರವ್ಯ ಅನ್ನೋ ಪದ ಆಯ್ತು. ತಾಕೆ ಉಚ್ಚಾರಣ ಕರೆ ದ್ರವ್ಯತ್ವಕ್ಕೆ ಪ್ರತೀತುವೆ. ದ್ರವ್ಯ ಪದ ಉಚ್ಚಾರಣ ಮಾಡೋದ್ರಿಂದ ಅದ್ರಾಗ ದ್ರವ್ಯತ್ವ ಜಾತಿನೇ ತೋರ್ತದ. ಈಗ ಇವನು 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 ಪಶು ಅಲ್ಲ ಅಂದಿವಿ, ಇವನು ಪಶು ಅಲ್ಲ ಅಂದಿವಿ. ಇವನು ಪಶು ಅಲ್ಲ ಅನ್ಬೇಕಲ್ಲಿ ಈ ಮನುಷ್ಯ ಪಶು ಅಲ್ಲ ಅಂದಿವಿ ನಾವು. ಈ ಮನುಷ್ಯ ಪಶು ಅಲ್ಲ ಅನ್ಬೇಕ. ಇಲ್ಲಿ ಮನುಷ್ಯ ಅನ್ನೋ ಪದ ಪ್ರಯೋಗ ಮಾಡೋದ್ರಿಂದ ಅಲ್ಲಿ ಮನುಷ್ಯತ್ವನೇ ಗ್ರಹಣ ಮಾಡ್ಬೇಕು. ಅವ ಪುರುಷತ್ವ ಇಲ್ಲೇನ್ರ ಅವನಂತಕ್ಕಂತ ಕೇಳಬಾರ್ದು. ಪುರುಷ ಅಂದ ಪುರುಷತ್ವ ತಗೋಬೇಕು, ಸ್ತ್ರೀ ಅಂದ್ರ ಸ್ತ್ರೀಯತ್ವ ತಗೋಬೇಕು. ಹಾ, ಅಲ್ಲಿ ಮನುಷ್ಯ ಪದ ಬಳಕೆ ಮಾಡಿ ಅನ್ಬೇಕು, ಅಲ್ಲಿ ಮನುಷ್ಯತ್ವನೇ ತಗೋಬೇಕು. ತಾ ಪ್ರತಿಯೋಗಿತಾ ಅವಚ್ಛೇದಕ ದ್ರವ್ಯತ್ವ ಹೇ. ಆ ದ್ರವ್ಯದಲ್ಲಿ ದ್ರವ್ಯತ್ವನೇ ಪ್ರತಿಯೋಗಿತಾ ಅವಚ್ಛೇದಕ್ಕೆ ಇರುತ್ತದೆ. ಘಟ ಪದಕ್ಕೆ ಉಚ್ಚಾರಣ ಕರೆ ಘಟತ್ವ. ಈಗ ಇದು ಘಟ ಪದದ ಬಳಕೆಯಿಂದ ಘಟತ್ವನೇ ಪ್ರತೀತಿ ಆಗ್ತದೆ. ಪೃಥ್ವಿತ್ವ ಆದಿ ಕಣಿಕೆ ನಹಿ, ಪೃಥ್ವಿತ್ವಾದಿಗಳದ್ದು ಪ್ರತೀತಿ ಆಗೋದಿಲ್ಲ. ಯಾಮೆ ಯ ಹೇತು. ಇದಕ್ಕೆ ಹಿಂಗ್ಯಾಕ ಕಾರ್ಯ? ಒಂದ್ರೊಳಗನೆ ಎಲ್ಲಾನೇ ಇರ್ತಾವ ಕರೆ ಒಂದ ಯಾಕೆ ತೋರ್ತದ? ಒಂದ ಯಾಕ ತೋರ್ತದ ಅಂತ ಕೇಳೋದಕ್ಕೆ ಕಾರಣ ಹೇಳ್ತಾರ. ಘಟ ಪದಕ್ಕೆ ಘಟತ್ವ ವಿಶಿಷ್ಟ ಮೇ ಶಕ್ತಿ ಹೇ. ಘಟ ಪದದ ಶಕ್ತಿ ಎಲ್ಲದಪ್ಪ ಅಂದ್ರೆ ಜಾತಿ ಸಹಿತ ವ್ಯಕ್ತಿಯಲ್ಲಿ ಮಾತ್ರ ಶಕ್ತಿ ಇರುತ್ತದೆ. ಅಂದ್ರೆ ಘಟ ಪದದ್ದು ಘಟತ್ವ ಮತ್ತು ಘಟದಲ್ಲಿ ಮಾತ್ರ ಶಕ್ತಿ ಇರುತ್ತದೆ. ಅದ್ರಾಗ ದ್ರವ್ಯತ್ವದಲ್ಲಿ ಪದಾರ್ಥತ್ವದಲ್ಲಿ ಶಕ್ತಿ ಪೃಥ್ವಿತ್ವದಲ್ಲಿ ಇಲ್ಲ. ವ್ಯಕ್ತಿ ಜೊತೆ ಅದರದೇ ಜಾತಿಯ ಪ್ರತೀತಿ ಆಗುತ್ತದೆ, ಅದರದೇ ಜಾತಿಯ ಪ್ರತೀತಿ ಆಗುತ್ತದೆ. जिस धर्म विशिष्ट में जा पद की शक्ति हुए तिस धर्म की ता पद से प्रतीति हुए है. जिस धर्म विशिष्ट में ಅಂದ್ರೆ ಧರ್ಮ ಅಂದ್ರೆ ಏನಿಲ್ಲಿ? ಜಾತಿ. ಧರ್ಮ ಅಂದ್ರೆ ಅದು ಜಾತಿ. ವಿಶಿಷ್ಟ ಅಂದ್ರೆ ವಿಶಿಷ್ಟ ಪದ ಬರ್ತಂದ್ರೆ ಎರಡು ಹತ್ತು. ದಂಪತಿ ಪದ ಅಂದ್ರೂ ವಿಶಿಷ್ಟ ಪದನೇ. ಅದು ದಂಪತಿ ಪದ ಕೂಡ ವಿಶಿಷ್ಟ ಪದನೇ. ಇಲ್ಲಿ ಧರ್ಮ ವಿಶಿಷ್ಟ ಅಂದ್ರು ಇಲ್ಲಿ ಎರಡು ಅದಾವ. ಇಲ್ಲಿ ವಿಶಿಷ್ಟ ಇದ್ದಲ್ಲಿ ಎರಡು ಇರ್ತಾವ. ಒಂದು ವಿಶೇಷಣ ಇರ್ತೈತಿ, ಒಂದು ವಿಶೇಷ ಇರ್ತೈತಿ. ವಿಶೇಷ ವಿಶೇಷಣ ಎರಡೂ ಇರ್ತಾವ. ಇಲ್ಲಿ ಯಾವ್ದಕ್ಕೆ ವಿಶೇಷಣ ಮಾಡ್ಬೇಕು, ಯಾವ್ದಕ್ಕೆ ವಿಶೇಷ ಮಾಡ್ಬೇಕು ಅಂದ್ರೆ ಜಾತಿಗೆ ವಿಶೇಷಣ ಮಾಡ್ರಿ, ವ್ಯಕ್ತಿಗೆ ವಿಶೇಷ ಮಾಡ್ರಿ. ಆಶ್ರಯ ಕೊಟ್ಟದ್ದಕ್ಕೆ ವಿಶೇಷಣ ರೀ,
ಆಶ್ರಯ ಪಡ್ಕೊಂಡದಕ್ಕೆ ವಿಶೇಷಣ ಅಂದ್ರಿ. ವಿಶೇಷಣ. ಇಲ್ಲಿ ಘಟತ್ವ ಜಾತಿ ಅನ್ನೋದು ವಿಶೇಷಣ, ಘಟ ಅನ್ನೋದು ವಿಶೇಷ, ಇವೆರಡೂ ಕೂಡಿದ್ದು ವಿಶಿಷ್ಟ. ಅಂದ್ರ ಘಟವೆಂಬ ಪದದ ಶಕ್ತಿಯಲ್ಲಿ ಐತಪ್ಪ ಅಂತ ಕೇಳಿದ್ರೆ ಆ ವಿಶಿಷ್ಟದಲ್ಲಿ ಐತಿ. ಯಾವ ವಿಶಿಷ್ಟದಲ್ಲಿ ಐತಂದ್ರೆ ಏನ್ ತಿಳ್ಕೊಬೇಕು ನಾವಲ್ಲಿ? ಘಟತ್ವ ಜಾತಿ ಮತ್ತು ಘಟರೂಪ ವ್ಯಕ್ತಿ, ಇಷ್ಟ ಅರ್ಥ ಮಾಡ್ಬೇಕು. ತಿಸ ಧರ್ಮಕ್ಕೆ ತಾ ಪದಸೆ ಪ್ರತೀತಿ ಹೂವೆ. ಜಾತಿ ಸಹಿತ ವ್ಯಕ್ತಿದು ಎದರಿಂದ ಜ್ಞಾನ ಹಾಕದಪ್ಪ ಅಂತ ಕೇಳಿದ್ರೆ ಘಟರೂಪ ಪದದಿಂದ ಆ ಘಟತ್ವ ಮತ್ತು ಘಟರೂಪ ವ್ಯಕ್ತಿದು ಜ್ಞಾನ ಆಗ್ತದೆ. ಯಹ ನಿಯಮ ಹೈ, ಇದು ನಿಯಮ ಇರುತ್ತದೆ. ಜಾತಿ ಸಹಿತ ವ್ಯಕ್ತಿದು ಮಾತ್ರ ಆ ಪದದಿಂದ ಜ್ಞಾನ ಆಗುತ್ತದೆ ಅನ್ನೋದೇ ನಿಯಮ ಇರುತ್ತದೆ. ಯಾಕೆ? ಆದ್ದರಿಂದ ಘಟ ಅನ್ಯೋನ್ಯ ಭಾವಕ ಪ್ರತಿಯೋಗಿತಾ ಅವಚ್ಛೇದಕ ಘಟತ್ವ ಹೇ. ಸೊ ಘಟ ಮೇರೆ, ಘಟ ಪದಕ್ಕೆ ಪ್ರತಿಯೋಗಿತಾ ಅವಚ್ಛೇದಕ್ಕೆ ಯಾವ್ದೈತಿ? ಘಟತ್ವ ಐತಿ. ಆ ಘಟತ್ವ ಎಲ್ಲಿ ಇರ್ತೈದ್ರಿ ಅಂತ ಕೇಳಿದ್ರೆ ಘಟರೂಪ ವ್ಯಕ್ತಿಯಲ್ಲಿನೇ ಇರುತ್ತದೆ. ಘಟ ಅನ್ಯೋನ್ಯ ಭಾವ ಘಟ ಮೇ ರಹಿನಿ. ಘಟ ಅನ್ಯೋನ್ಯ ಭಾವ ಘಟ ಮೇ ರಹಿ ಅಂದ್ರೆ ಅವು ಇಟ್ಟ ಕರೆ ಬಾ ಗುದ್ದಾಟ ಇರ್ತಾವ. ತಂದು ತನ್ನಲ್ಲಿ ಭೇದಿಲ್ಲ. ಇಟ್ಟ ನೋಡೋದು ಎಷ್ಟ ಇರ್ತೈತಿ. ಘಟದ್ದು ತಂದು ತನ್ನಲ್ಲಿ ಭೇದ ಇಲ್ಲ. ಘಟ ಅನ್ಯೋನ್ಯ ಭಾವ ಘಟ ಮೇ ರಹಿನಿ. ಘಟದ ಅನ್ಯೋನ್ಯ ಭಾವ ಘಟದಲ್ಲಿ ಇರಂಗಿಲ್ಲ. ಅದು ಹ್ಯಾಂಗ ರೀತಿ ಕೇಳಿದ್ರ ಅದ ತಂದು ತನ್ನಲ್ಲಿ ಭೇದ ಇರಂಗಿಲ್ಲ. ಇಟ್ಟ ಐತಿ ಅದ್ರ ಅರ್ಥ ಕರೆ ಶಬ್ದಗಳು. ಘಟ ಸೆ ಭಿನ್ನ ಸಕಲ ಪದಾರ್ಥನ ಮೇ ಘಟಕ ಅನ್ಯೋನ್ಯ ಭಾವ ರಹೇ. ಘಟದಕ್ಕಿಂತಲೂ ಭಿನ್ನ ಎಲ್ಲಾ ಪದಾರ್ಥಗಳಲ್ಲಿ ಕೂಡ ಘಟದ ಭೇದ ಐತಿ. ತಹ ಘಟತ್ವ ರಹೇನಿ. ಅಲ್ಲಿ ಮಾತ್ರ ಘಟತ್ವ ಇರಂಗಿಲ್ಲ. ಎಲ್ಲಿ? ಘಟವನ್ನ ಬಿಟ್ಟು ಇನ್ನುಳಿದ ಎಲ್ಲಾ ಕಡೆನೂ ಘಟತ್ವ ಜಾತಿ ಇರಂಗಿಲ್ಲ. ಯಾಕ? ತನ್ನ ವ್ಯಕ್ತಿಯನ್ನ ಮಾತ್ರ ಆಶ್ರಯ ಮಾಡ್ಕೊಂಡಿರ್ತೈತಿ ಅದು. ಯಾತೆ ಘಟತ್ವ ರೂಪ ಪ್ರತಿಯೋಗಿತಾ ಅವಚ್ಛೇದಕಸೆ ಘಟ ಅನ್ಯೋನ್ಯ ಭಾವಕ ವಿರೋಧ ಹೇ. ಅದ್ರ ಜೊತೆ ಮಾತ್ರ ವಿರೋಧ ಐತಿ. ಘಟತ್ವ ಜಾತಿಯೊಡನೆ ಪ್ರತಿಯೋಗಿತಾ ಅವಚ್ಛೇದಕಸೆ ವಿರೋಧ ಐತಿ. ಯಾಕಂದ್ರೆ ಅಲ್ಲಿ ಬೇರ್ಪಡಿಸಕ್ ಬರಂಗಿಲ್ಲ, ಭೇದ ಹೇಳಕ್ ಬರಂಗಿಲ್ಲ. ಇಷ್ಟು ಗೊತ್ತಾತ? ಘಟರೂಪ ಪ್ರತಿಯೋಗಿಸೆ ವಿರೋಧನೆ. ಘಟದ ಜೊತೆ ವಿರೋಧ ಇಲ್ಲ ಅನ್ಯೋನ್ಯ ಭಾವದ್ದು. ಘಟತ್ವ ಜಾತಿ ಜೊತೆ ವಿರೋಧ ಐತಿ. ಯಾಕಪ್ಪ ಅಂದ್ರೆ ಎಲ್ಲಿ ಭೇದ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಎಲ್ಲಿ ಇರಂಗಿಲ್ಲ ಅದು. ಘಟ ಎಲ್ಲಿ ಇರ್ತೈತಿ ಅಲ್ಲಿ ಭೇದ ಹೇಳಕ್ ಬರ್ತೈತಿ. ಆದ್ರೆ ಜಾತಿ ಎಲ್ಲಿ ಇರಂಗಿಲ್ಲ, ನಮ್ಗೆ ಭೇದ ಹೇಳಕ ಬರಂಗಿಲ್ಲ. ಸಂಸರ್ಗ ಅಭಾವಕ ಪ್ರತಿಯೋಗಿಸೆ ವಿರೋಧ. ಸಂಸರ್ಗ ಅಭಾವಗಳದು ಪ್ರತಿಯೋಗಿಯೊಡನೆ ವಿರೋಧ ಅದಾವ. ಅದಾವೆಲ್ಲ ಪ್ರಾಗಭಾವ ಇದ್ದಾಗ ಘಟ ಇರಂಗಿಲ್ಲ, ಘಟ ಇದ್ದಾಗ ಪ್ರಧ್ವಂಸ ಭಾವ ಇರಂಗಿಲ್ಲ. ಭಾವ ಅಭಾವ ಇರಂಗಿಲ್ಲ ಅಂತದ್ರ ಅರ್ಥ. ಇಷ್ಟ. इस रीति से बहुत न्याय ग्रंथकारों ने लिखा है. ಬಹಳ ನ್ಯಾಯಶಾಸ್ತ್ರಕರ್ತರು ಈ ರೀತಿ ಬರ್ಕೊಂಡು ಬಂದಿದ್ದಾರೆ. और संसर्ग भाव अन्योन्य भाव के लक्षण भी इसी अर्थ के अनुसार ही करे है. ಸಂಸರ್ಗ ಭಾವದ್ದು ಮತ್ತು ಅನ್ಯೋನ್ಯ ಭಾವದ್ದು ಇದ ಅರ್ಥದ ಅನುಸಾರವಾಗಿ ಮಾಡ್ಯಾರ. ಆ ಲಕ್ಷಣ ಏನು ಅನ್ನೋದು ಹೇಳ್ತಾರೆ. और संसर्ग भाव अन्योन्य भाव के लक्षण भी इसी अर्थ के अनुसार करे है. प्रतियोगी विरोधी जो अभाव सो संसर्ग भाव कही ಮುಗಿದೋತು ಟೋಟಲ್. ಸಂಸರ್ಗ ಭಾವದ ಲಕ್ಷಣ ಇದು. ಪಾಠ ಮಾಡಿ ಕಂಠ ಮಾಡ್ಬೇಕು ಇದನ್ನ. ಪ್ರತಿಯೋಗಿ ವಿರೋಧಿ ಆಗಲ್ಪಟ್ಟಂತ ಅಭಾವಕ್ಕೆ ಸಂಸರ್ಗ ಭಾವ ಎನ್ನುತ್ತಾರೆ. ಸರ್ ಗೊತ್ತಾತ್ರಿ? ನಾಮದಾರ್ ಸರ್ ಗೊತ್ತಾಗಿಲ್ರಿ? ಪ್ರತಿಯೋಗಿ ವಿರೋಧಿ ಯಾವ ಅಭಾವ ಇರುವುದೋ ಅದು ಸಂಸರ್ಗ ಭಾವ ಇರುತ್ತದೆ. ಪ್ರಾಗಭಾವ ಘಟ ಜೊತೆ ಭಾವ ಅಭಾವ ಇರಂಗಿಲ್ಲ ಅಂತ ಹೇಳ್ತೇನಲ್ಲ. ಪ್ರತಿಯೋಗಿ ವಿರೋಧದಿಂದ ಕೂಡಲ್ಪಟ್ಟಂತ ಅಭಾವಕ್ಕೆ ಸಂಸರ್ಗ ಭಾವ ಎನ್ನುತ್ತಾರೆ. ಪ್ರತಿಯೋಗಿಯೊಡನೆ ಅಭಾವ ಇದು ವಿರೋಧವನ್ನು ಹೊಂದಲ್ಪಟ್ಟಂತ ಅಭಾವಕ್ಕೆ ಸಂಸರ್ಗ ಭಾವ ಎನ್ನುತ್ತಾರೆ. ಪ್ರತಿಯೋಗಿತಾ ಅವಚ್ಛೇದಕ ವಿರೋಧಿ ಅಭಾವ ಅನ್ಯೋನ್ಯ ಭಾವ ಕೈ. ಜಾತಿಯೊಡನೆ ವಿರೋಧ ಉಳ್ಳದಕ್ಕೆ ಅನ್ಯೋನ್ಯ ಭಾವ ಅನ್ರಿ. ಹಂಗ ಲಕ್ಷಣ ಮಾಡೋದು ನೋಡು. ಪ್ರತಿಯೋಗಿತಾ ಅವಚ್ಛೇದಕ ವಿರೋಧಿ ಅಭಾವ ಅನ್ಯೋನ್ಯ ಭಾವ ಕೈ. ವ್ಯಕ್ತಿಯೊಡನೆ ವಿರೋಧ ಇಲ್ಲ ಅದರದು, ಜಾತಿಯೊಡನೆ ವಿರೋಧ ಐತಿ. ಯಾಕ? ಜಾತಿ ಘಟವನ್ನ ಬಿಟ್ಟು ಬೇರೆ ಎಲ್ಲಿ ಇರಂಗಿಲ್ಲ. ಘಟ ಬೇರೆ ಕಡೆ ಇರ್ತೈತಿ. ಘಟದೊಡನೆ ವಿರೋಧ ಇರಂಗಿಲ್ಲ, ಜಾತಿಯೊಡನೆ ವಿರೋಧ ಐತಿ. इस रीति से लक्षण कहने थे भी अन्योन्य भाव का प्रतियोगी से अविरोधी सिद्ध हुए है. ಹಿಂಗೆ ಲಕ್ಷಣ ಮಾಡೋದ್ರಿಂದ ಏನಾಯ್ತು? ಅನ್ಯೋನ್ಯ ಭಾವದ ಪ್ರತಿಯೋಗಿಯೊಡನೆ ವಿರೋಧ ಸಿದ್ಧ ಆಗದೇ ಇಲ್ಲ. ಯಾಕಂದ್ರೆ ಘಟದೊಡನೆ ವಿರೋಧ ಇಲ್ವೇ ಇಲ್ಲ ಅದರದು.
ಹಿಂಗೆ ಮಾಡಿದ್ರು ಒಂದ ಪ್ರತಿಯೋಗಿತಾ ಅವಚ್ಛೇದಕದಿಂದ ವಿರೋಧ ಉಳ್ಳದಕ್ಕನೇ ಅನ್ಯೋನ್ಯ ಭಾವ ಅಂದ್ರೆ ಪ್ರತಿಯೋಗಿ ಜೋಡಣೆ ವಿರೋಧ ಇಲ್ಲ, ಪ್ರತಿಯೋಗಿತಾ ಅವಚ್ಛೇದಕ ಜೋಡಣೆ ವಿರೋಧ ಐತಿ. ಅಂದ್ರೆ ಜಾತಿಯೊಡನೆ ವಿರೋಧ ಇಲ್ಲ, ಅದ್ರದ್ದು ವ್ಯಕ್ತಿಯೊಡನೆ ವಿರೋಧ ಇಲ್ಲ, ಜಾತಿಯೊಡನೆ ವಿರೋಧ ಐತಿ. ಅನ್ಯೋನ್ಯ ಭಾವದ ಎದರೊಡನೆ ವಿರೋಧ ಐತಿ? ಜಾತಿಯೊಡನೆ ವಿರೋಧ ಐತಿ, ವ್ಯಕ್ತಿಯೊಡನೆ ವಿರೋಧ ಇಲ್ಲ. ನಿಮ್ಮ ಮನ್ಯಾಗ ಎಲ್ಲ ಬರೋಬ್ರ ಅದ್ರ ಒಮ್ಮರ ಒಬ್ಬನೇ ಸುಮಾರದ ಅದ್ರೇ ನಂಗೆ ಅವ್ನು ನೋಡಿದ್ರೆ ಒಟ್ಟ ಒಪ್ಪರ ಹಾಕಿ ನಾ ಮಾತಾಡಂಗಿಲ್ಲ. ನಿಮ್ಮೆಲ್ಲರ ಜೊತೆ ನಂದು ಬರೋಬ್ರಿ ಐತಿ. ಒಬ್ಬ ಅಂದ್ರೆ ನಾನು ಒಟ್ಟ ಹಾವಿ ಮೂಗ್ಲಿ ನೋಡ್ದಂಗೆ ಹಾಕ ಛತ್ತಿ ಸಕಡ ಆತಾರಲ್ಲ 36 ಸಂಸಾರ ಆಗ್ಬೇಕ ಅನ್ಯೋನ್ಯ ಆಗ್ಬೇಕಲ್ಲ. ಅನ್ಯೋನ್ಯ ಭಾವಕ ಜಾತಿಗೆ, ಪ್ರತಿಯೋಗಿತಾ ಅವಚ್ಛೇದಕ ಜಾತಿಗೆ 36 ಅಕಡ ಅಂತಾರಲ್ಲ, ಹಂಗಂಕತ್ತಾರದು. ಹಾ 3 ಮಾರಿ ಹತ್ತ 6 ಮಾರಿ ಎತ್ತ, 3 ಮಾರಿ ಪೂರ್ವಕ 6 ಮಾರಿ ಪಶ್ಚಿಮಕ್ಕ. ಮತ್ ನೀವು ಪೂರ್ವಕ ಪಶ್ಚಿಮಕ್ಕೆ ಅನ್ನಕ್ ಹೋಗ್ಬೇಡ್ರಿ, ದಕ್ಷಿಣಕ್ಕೆ ಉತ್ತರ ಅಂದ್ರೆ ಮತ್ತ ನೀವು 3 ಮಾಡಿ ಪೂರ್ವಕ್ಕೆ ಐತಿ, 6 ಮಾರಿ ಪಶ್ಚಿಮಕ್ಕೆ ಐತಿ. ಹಿಂಗ್ಯಾಕತ್ತೀರಿ ನೀವು? ಹಿಂಗಂದ್ರು ಬರ್ತದೇನ್ರಿ ಅಂತ ಕೇಳಿರಿ. ಮತ್ತೆ ಯಾಕೆ ಬರ್ತೈತಿರ? 3 ಮಾರಿ ದಕ್ಷಿಣಕ್ಕೆ 6 ಮಾರಿ ಉತ್ತರಕ್ಕಂದ್ರೂ ಬರ್ತೈತಿ. ಇಬ್ರು ಒಬ್ಬ ಕುಡ್ದು ಆ ಕಡೆ ಬಂದ, ಒಬ್ಬ ಕುಡ್ದು ಈ ಕಡೆ ಬಂದ ಇಬ್ರು ಬಂದ್ ನಿತ್ರು ಜಗಳ ಆಡಕತ್ರ. ಅವ್ರಿಬ್ರು ಯಾಕೆ ಜಗಳ ಆಡಕತ್ರ ಅಂದ್ರ ಇದು ಡಬ್ಲ್ಯೂ ಐತತ್ ಒಬ್ಬ, ಇದು ಎಮ್ ಐತತ್ ಮತ್ತೊಬ್ಬ. ಒಬ್ಬ ಎಮ್ ಅದಾನವ, ಇದು ಒಬ್ಬ ಡಬ್ಲ್ಯೂ ಅದಾನವ. ಇಬ್ರು ಏನು ಕೈ ಹಿಡಿದು ಎದಿ ಮೇನ್ ಹಂಗೆ ಹಿಡಿದು ಕಾಲರ್ ಹಿಡಿದು ಸದ್ ಬಡ್ದಾಡ್ತಾರ ಅನ್ನೋ ಸ್ಥಿತಿಗೆ ಬಂದ್ರು. ಮತ್ತೊಬ್ಬ ಕುಡ್ಕ ಓಡಿ ಬಂದ, ಮತ್ತೆ ಯಾವ ಓಡಿ ಬಂದ? ಅವನು ಕುಡ್ಕ. ಮತ್ ಹಂತಿಂತವ್ರು ಕುಡ್ದಾಗನೇ ಸಂತೆ ಹಾಕದ. ಅವನು ಓಡಿ ಬಂದ. ಹಿಂಗ್ಯಾಕೆ ಬಡ್ದಾಡಕತ್ತಿರು? ಕುಡಿಯೋದು ಎದಕ್ಕ? ಶಿಸ್ತ ನಿದ್ದೆ ಮಾಡಕ್ಕ, ಬಡ್ದಾಡಕಲ್ಲ ಅನ್ನವ. ಯಾಕೆ ಬಡ್ದಾಡಕತ್ತೀರಿ? ಯಾಕೆ ಬಡ್ದಾಡ್ದೇವಕತ್ತೀವಿ ಅಂದ್ರ ನಾ ಇದಕ್ಕ ಎಮ್ ಅನ್ನಕತ್ತೀನಿ, ಅವ ಇದಕ್ಕ ಡಬ್ಲ್ಯೂ ಅನ್ನಕತ್ತಾನ. ನೀನೇ ಹೇಳಪ್ಪ ಅಂತಂದ. ಇದು ಎಮ್ನೂ ಅಲ್ಲ ಡಬ್ಲ್ಯೂನೂ ಅಲ್ಲ, ಇದು 3 ಅದಂದವ. ಮೂರನೇದ ಬಂದ್ರೆ ಅದು ಮೂರ ಬಟ್ಟಿನೇ ಅದು ಯಾಕಂದ್ರೆ ಹಿರಿಯರು ಇಬ್ಬರು ನಡ್ಬರ್ಕ ಮೂರನೇ ಲಾಭ ಬಂದಾರ. अविरोध सिद्ध हुए और चतुर्विध संसर्ग भाव का अपने अपने प्रतियोगी से विरोध सिद्ध हुए हैं. परस्पर विरोध अदावे, परंतु ग्रंथकार का यह समग्र लेख स्थूल दृष्टि से है. ನಿಶ್ಚಲ್ ದಾಸ್ ಹೇಳ್ತಾರೆ ಏನಂತಾರವರು, ನ್ಯಾಯ ಗ್ರಂಥಕಾರ ಏನ್ ಹೇಳ್ಕೊಂಬಂದಾರಲ್ಲ ಇದು ಸ್ಥೂಲ ದೃಷ್ಟಿಯಿಂದ ಹೇಳ್ಕೊಂಬಂದಾರ, ಸೂಕ್ಷ್ಮ ದೃಷ್ಟಿ ಅಂತೂ ಅಲ್ಲ. ವಿವೇಕ ದೃಷ್ಟಿ ಸೆ ನೈ ಕೈ ಹೇ, ವಿಚಾರ ಮಾಡಿ ಹೇಳಿಲ್ಲ. ಅತ್ಯಂತ ಅಭಾವ ಕಾ ಜಿಸ್ ರೀತಿ ಸೆ ಪ್ರತಿಯೋಗಿತೆ ವಿರೋಧ, ಅತ್ಯಂತ ಅಭಾವದ ಪ್ರತಿಯೋಗಿನ ವಿರೋಧ ಐತಿ, ಪ್ರತಿಯೋಗಿನ ವಿರೋಧ ಐತಿ. ಹಂಗ ಇಲ್ಲ ಐತಿ. ವಯೋ ರೂಪಂ ನಾಸ್ತಿ, ವಯನೊಳಗೆ ಏನೈತಿ? ರೂಪದ ಏನೈತಿ? ಅಭಾವ ಐತಿ. ಯಾವ ಅಭಾವ? ಅತ್ಯಂತ ಅಭಾವ. ಅಲ್ಲಿ ರೂಪ ಅಂದ್ರೆ ಬರಕ್ ಸಾಧ್ಯ ಐತಿ? ಎಂದೂ ಬರಂಗಿಲ್ಲ. ವಿರೋಧ ಐತಿಲ್ಲ, विरोध. अत्यंत अभाव का जिस रीति से प्रतियोगी से विरोध है, तिसी रीति से अन्योन्य भाव का भी प्रतियोगिते विरोध है. ಅದೇ ರೀತಿಯಿಂದ ಅನ್ಯೋನ್ಯ ಭಾವದ ಕೂಡ ಪ್ರತಿಯೋಗಿಗಳೇ ವಿರೋಧ ಐತಿ. ಅದು ಹ್ಯಾಂಗಂತ ಹೇಳ್ತಾರ, ಜಾ ಭೂತಲ ಮೇ ಸಂಯೋಗ ಸಂಬಂಧತೆ ಘಟ ಹೂವೆ, ಸಂಯೋಗ ಸಂಬಂಧದಿಂದ ಭೂಮಿ ಮೇಲೆ ಘಟ ಇದ್ದಂತ ಸಮಯದಲ್ಲಿ ತಿಸಿ ಭೂತಲ ಮೇ, ಅದೇ ಭೂತಲದಲ್ಲಿನೇ ಸಮವಾಯ ಸಂಬಂಧ ಅವಚಿನ ಘಟಕ अत्यंत अभाव हुए, याते प्रतियोगी से सर्वथा विरोध नहीं. सर्वथा विरोध नहीं अंद्रेनु? समान संबंधದಿಂದ ವಿರೋಧ ಐತಿ, ಭಿನ್ನ ಸಂಬಂಧದಿಂದ ವಿರೋಧ ಇಲ್ಲ. ಹಿಂಗ ಅರ್ಥ ಮಾಡ್ಬೇಕಲ್ಲಿ. ಏನು? ಸಮಾನ ಸಂಬಂಧದಿಂದ ವಿರೋಧ ಐತಿ, ಭಿನ್ನ ಸಂಬಂಧದಿಂದ ವಿರೋಧ ಇಲ್ಲ. ಈಗ ಭೂಮಿ ಮ್ಯಾಗ ಘಟ ಯಾವ ಸಂಬಂಧದಿಂದ ಐತಿ? ಸಂಯೋಗ ಸಂಬಂಧದಿಂದ ಐತಿ. ಆ ಘಟ ತೆಗದೀವ ಅಂದ್ರೆ ಅಲ್ಲಿ ಏನಾಯ್ತು? ಸಾಮೂಹಿಕ ಭಾವ ಬತ್ತು. ಅಲ್ಲಿ ಏನೈತಿ? ಈಗ ಸಾಮೂಹಿಕ ಭಾವ ಐತಿ. ಪ್ರೆಸೆಂಟ್ ಈಗ ಭೂಮಿ ಮೇಲೆ ಏನೈತಿ? ಸಾಮೂಹಿಕ ಭಾವ ಐತಿ. ಅದೇ ಘಟದ್ದು ಅದೇ ಸಾಮೂಹಿಕ ಭಾವ ಇದ್ದಂತಹ ಸ್ಥಳದೊಳಗ ಸಮವಾಯ ಸಂಬಂಧದಿಂದ ಅತ್ಯಂತ ಭಾವನು ಐತಿ. ಅತ್ಯಂತ ಭಾವನು ಐತಿಲ್ಲ, ಸಮವಾಯ ಸಂಬಂಧದಿಂದ ಅತ್ಯಂತ ಭಾವ. ಸಂಯೋಗ ಸಂಬಂಧದಿಂದ ಹೇಳಬಾರ್ದು. ಸಮಾನ ಸಂಬಂಧದಿಂದ ವಿರೋಧ ಐತಿ,
ಭಿನ್ನ ಸಂಬಂಧದಿಂದ ಅವಿರೋಧ ಐತಿ. ಇಷ್ಟು ತಲೆಯಾಗಿರ್ಬೇಕು. किंतु जिस संबंध से प्रतियोगी हुए तत्संबंध अवच्छिन्न अत्यंत भाव हुए नहीं. जिस संबंध से प्रतियोगी हुए, ಸಂಯೋಗ ಸಂಬಂಧದಿಂದ ಭೂಮಿ ಮ್ಯಾಲ ಘಟ ಇದ್ದಂತ ಸಮಯದೊಳಗ ತತ್ ಸಂಬಂಧ ಅವಚ್ಚಿನ್ನ ಅತ್ಯಂತ ಭಾವ ಹುವೇನಿ. ಅಲ್ಲಿ ಅತ್ಯಂತ ಭಾವ ಹೇಳಬಾರ್ದು. ಸಂಯೋಗ ಸಂಬಂಧದಿಂದ ಭೂಮಿ ಮ್ಯಾಲ ಘಟದ ಸಾಮೂಹಿಕ ಭಾವ ಹೇಳಿದಂತ ಸ್ಥಳದೊಳಗ ಅಲ್ಲಿ ಅತ್ಯಂತ ಭಾವ ಹೇಳಬಾರ್ದು. ಯಾತೆ ಅಭಾವಕ. ಅಭಾವಕ ಅಂದ್ರ ಯಾವ ಭಾವ? ಸಾಮೂಹಿಕ ಭಾವ ತಗೋಬೇಕಲ್ಲಿ, ಬರ್ಕೋಬೇಕು. ಯಾತೆ ಅಭಾವಕ प्रतियोगिता अवच्छेदक संबंध विशिष्ट प्रतियोगी से विरोध है. ಏನಂದ್ರವರು? ಅಭಾವಕ प्रतियोगिता अवच्छेदक संबंध विशिष्ट प्रतियोगी से विरोध है. ಏನ್ ತೋತ್ರೀಗ? ವಿಶಿಷ್ಟ ಪದ ಬತ್ತಿಲ್ಲೋ? ವಿಶಿಷ್ಟ ಪದ ಅಂದ್ರೆ ಏನ್ ಹೇಳೋಣ? ಎರಡು ಕೂಡಿದ ವಿಶಿಷ್ಟ ಪದ. ಇಲ್ಲಿ ಎರಡು ಯಾವ್ಯಾವು? ವಿಶೇಷಣ ಅದಕ್ಕೆ ಮಾಡೋರು, ವಿಶೇಷ ಅದಕ್ಕೆ ಮಾಡೋರು. ಇಲ್ಲಿ ಅದೇ ಅವ್ರಿಗೆ ಬರ್ಸ ಹೇಳ್ತಾರೆ. ಮತ್ತ ಸಂಬಂಧ ಅನ್ನೋದು ವಿಶೇಷಣ ತಗೋಬೇಕು. ಇಲ್ಲಿ ಸಂಯೋಗ ಸಂಬಂಧ ಅನ್ನೋದು ವಿಶೇಷಣ ತಗೋಬೇಕು. ಆ ಸಂಯೋಗ ಸಂಬಂಧದಿಂದ ಕೂಡಲ್ಪಟ್ಟಂತ ಘಟಕ ವಿಶೇಷಣ. ಸಂಬಂಧ ವಿಶಿಷ್ಟ, ಸಂಬಂಧ ವಿಶಿಷ್ಟ ಹೇಳತ್ತಾರ. प्रतियोगिता अवच्छेदक संबंध विशिष्ट प्रतियोगी से विरोध है. अभाव का प्रतियोगिता अवच्छेदक संबंध विशिष्ट प्रतियोगी से विरोध है. ಗುರ್ತಾತು? ಇಲ್ಲಿ ಯಾವ ಸಂಬಂಧದಿಂದ ಹೇಳ್ತೀವಿ ಆ ಸಂಬಂಧವೇ ವಿಶೇಷಣ, ಪ್ರತಿಯೋಗಿನೇ ವಿಶೇಷ. ಅಂದ್ರೆ ಸಂಯೋಗ ಸಂಬಂಧದಿಂದ ಭೂಮಿ ಮ್ಯಾಲ ಘಟದ್ದು ಸಾಮೂಹಿಕ ಭಾವ ಹೇಳಿದಾಗ ಅದೇ ಸಂಯೋಗ ಸಂಬಂಧದಿಂದ ಅದೇ ಘಟದ್ದು ಅದೇ ಭೂಮಿಯೊಳಗ ಅತ್ಯಂತ ಭಾವ ಹೇಳಕ್ ಬರಂಗಿಲ್ಲ, ಹೇಳಬಾರ್ದು. ಸಾಮೂಹಿಕ ಭಾವ ಅಷ್ಟೇ ಇರ್ತೈತಿ. ಅಲ್ಲಿ ಅತ್ಯಂತ ಭಾವ ಇರಂಗಿಲ್ಲ. प्रतियोगिता अवच्छेदक संबंधते अन्य संबंध विशिष्ट प्रतियोगी से किसी अभाव का विरोध नहीं. ಅದೇ ಸಾಮೂಹಿಕ ಭಾವ ಇದ್ದಾಗ ಸಮವಾಯ ಸಂಬಂಧದಿಂದ ಅದೇ ಘಟದ ಅತ್ಯಂತ ಭಾವ ಹೇಳಕ್ ನಡೀತೈತಿ. प्रतियोगिता अवच्छेदक संबंधते अन्य संबंध विशिष्ट. अन्य संबंಧ ವಿಶಿಷ್ಟ ಅಂದ್ರ ಸಮವಾಯ ಸಂಬಂಧದಿಂದ ಕೂಡಲ್ಪಟ್ಟಂತ ಘಟ. ಸಮವಾಯ ಸಂಬಂಧ ಅಂದ್ರೆ ಇಲ್ಲಿ ಸಮವಾಯ ಸಂಬಂಧವೇ ವಿಶೇಷಣ, ಘಟವೇ ವಿಶೇಷ. ಯಾವಾಗ? ಅತ್ಯಂತ ಭಾವ ಹೇಳುವ ಸಮಯದಲ್ಲಿ. ಸಾಮೂಹಿಕ ಭಾವ ಹೇಳುವಾಗ ಸಂಯೋಗ ಸಂಬಂಧ ವಿಶೇಷಣ, ಘಟ ವಿಶೇಷ. ಅತ್ಯಂತ ಭಾವ ಹೇಳುವ ಸಮಯದಲ್ಲಿ ಸಂಬಂಧ ಯಾವುದು? ಸಮವಾಯ ಸಂಬಂಧ ವಿಶೇಷಣ, ಘಟ ವಿಶೇಷ. ಎರಡರಲ್ಲಿನೂ ಘಟ ವಿಶೇಷ. ಸಮವಾಯ ಸಂಬಂಧ ಹೇಳುವಾಗ ಘಟ ವಿಶೇಷಣ, ಇದು ಸಂಯೋಗ ಸಂಬಂಧ ವಿಶೇಷಣ. ಸಾಮೂಹಿಕ ಭಾವ ಹೇಳುವಾಗ ಸಂಯೋಗ ಸಂಬಂಧ ವಿಶೇಷಣ, ಅತ್ಯಂತ ಭಾವ ಹೇಳುವಾಗ ಸಮವಾಯ ಸಂಬಂಧ ವಿಶೇಷಣ. ಗುರ್ತಾತ? ಅದು ಗುರ್ತಾಗಂಗಿಲ್ಲ. ಅದು ಆ ಶಬ್ದಗ ಅರ್ಥನೇ ಇಲ್ಲ ರೀ. ವಿರೋಧ ನಹಿ, ಅಲ್ಲಿ ವಿರೋಧ ಇಲ್ಲ. ಎದಕ್ಕೆ ವಿರೋಧ ಇಲ್ಲ? ಯಾವಕ್ಕೂ ವಿರೋಧ ಇಲ್ಲ. ಸಾಮೂಹಿಕ ಭಾವಕ್ಕೂ ಅತ್ಯಂತ ಭಾವಕ್ಕೂ ವಿರೋಧ ಇಲ್ಲ. ಎರಡು ಕೂಡಿ ಅದಾವಲ್ಲಿ, ಎರಡು ಕೂಡಿ ಅದಾವಲ್ಲ, ಭಿನ್ನ ಸಂಬಂಧದಿಂದ ಅದಾವಲ್ಲ, ಆ ವಿರೋಧಗಳಿಗೇನು ಇಲ್ಲ. ಈ ಪ್ರಾಗಭಾವಕ ಪ್ರಧ್ವಂಸ ಭಾವಕ್ಕೆ ವಿರೋಧ ಐತಿ. ಐತಿ ಪ್ರಾಗಭಾವಕ ಪ್ರಧ್ವಂಸ ಭಾವಕ್ಕೆ ವಿರೋಧ ಐತಿ. ಪ್ರಾಗಭಾವದ ಪ್ರಧ್ವಂಸ ಭಾವ ಇರಂಗಿಲ್ಲ, ಪ್ರಧ್ವಂಸ ಭಾವದ ಪ್ರಾಗ ಇರಂಗಿಲ್ಲ. ಅಲ್ಲಿ ವಿರೋಧ ಐತಿ, ಅಲ್ಲಿ ವಿರೋಧ ಐತಿ. ಇಲ್ಲಿ ವಿರೋಧ ಇಲ್ಲ. ಇಲ್ಲಿ ಸಾಮೂಹಿಕ ಭಾವನೂ ಐತಿ, ಅತ್ಯಂತ ಭಾವನೂ ಐತಿ. ಭಿನ್ನ ಸಂಬಂಧದಿಂದ ಐತಿ, ಭಿನ್ನ ಸಂಬಂಧದಿಂದ ಐತಿ. जिस संबंध से पदार्थ का अभाव कहिए सो प्रतियोगिता अवच्छेदक संबंध कहिए. ಇಲ್ಲಿ ಸಂಬಂಧವೇ ಪ್ರತಿಯೋಗಿತಾ ಅವಚ್ಛೇದಕ. ಘಟದ ಜೊತೆ ಕೂಡಲ್ಪಟ್ಟಂಥದ್ದು ಯಾವುದಲ್ಲಿ? ಸಂಯೋಗ ಸಂಬಂಧ. ಸಾಮೂಹಿಕ ಅಭಾವ ಹೇಳುವಾಗ ಸಂಯೋಗ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕ, ಅತ್ಯಂತ ಅಭಾವ ಹೇಳುವಾಗ ಸಮವಾಯ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕ. ಇಷ್ಟ ನೋಡು. सो प्रतियोगिता अवच्छेदक संबंध कहिए. अत्यंत अभाव के प्रतियोगिता अवच्छेदक संबंध अनेक है. ಅತ್ಯಂತ ಅಭಾವ ಹೇಳ್ಬೇಕಾದ್ರೆ ಸಂಬಂಧಗಳು ಭಾಳ ಅದಾವ. ಅತ್ಯಂತ ಅಭಾವ ಹೇಳ್ಬೇಕಾದ್ರೆ ಸಂಬಂಧಗಳು ಭಾಳ ಅದಾವ. ಸಾಮೂಹಿಕ ಅಭಾವ ಹೇಳುವಾಗ ಸಂಬಂಧ ಒಂದೇ ಐತಿ. ಕೇವಲ ಸಂಯೋಗ ಸಂಬಂಧದಿಂದ ಇರಲ್ಪಟ್ಟಂತ ಘಟದನೇ ಸಾಮೂಹಿಕ ಅಭಾವ ಹೇಳ್ಬೇಕು. ಆದ್ರೆ ಅತ್ಯಂತ ಅಭಾವ ಹೇಳಕ್ ಸಂಬಂಧಗಳು ಭಾಳ ಅದಾವ ಅಂತ ಹೇಳ್ತಾರ. ಯಾವ್ಯಾವನ್ನ ತೋರಿಸಿ ಕೊಡ್ತಾರೆ ಈಗ ಅವ್ರು. ಕಾಯ್ತೆ जिस अधिकरण में एक संबंध से जो
ಪದಾರ್ಥ ಹುವೆ ಅಂದ್ರೆ ಸಂಯೋಗ ಸಂಬಂಧದಿಂದ ಈ ಭೂಮಿ ಮೇಲೆ ಘಟ ಐತಿ ಅಂತ ತಿಳ್ಕೊರಿ. ತಿಸಿ ಅಧಿಕರಣ ಮೇ ಅಪರ ಸಂಬಂಧ ಅವಚ್ಛಿನ್ನ ಅತ್ಯಂತ ಭಾವ ತಿಸಿ ಪದಾರ್ಥ ಹುವೆ. ಭೂಮಿ ಮ್ಯಾಗ ಪ್ರೆಸೆಂಟ್ ಭೂಮಿ ಮ್ಯಾಲ ಘಟ ಇದ್ದಂತ ಸಮಯದೊಳಗ ಅಲ್ಲಿ ಬೇರೆ ಸಂಬಂಧದಿಂದ ಘಟದ ಅಭಾವನೂ ಐತಿ, ಭಾವ ಐತಿ, ಅಭಾವ ಐತಿ. ಸಂಯೋಗ ಸಂಬಂಧದಿಂದ ಭೂಮಿ ಮ್ಯಾಲ ಘಟದ ಭಾವ ಐತಿ, ಸಮವಾಯ ಸಂಬಂಧದಿಂದ ಭೂಮಿ ಮ್ಯಾಗ ಘಟದ ಅಭಾವ ಐತಿ. ಭೂಮಿ ಮ್ಯಾಗ ಯಾವಾಗಲೂ ಘಟ ಹೆಂಗಿರ್ತದ? ಸಂಯೋಗ ಸಂಬಂಧದಿಂದನೇ ಇರ್ತದ. ಭೂಮಿ ಮ್ಯಾಲ ಘಟ ಯಾವಾಗಲೂ ಯಾವಾಗ ಇರಂಗಿಲ್ಲ? ಸಮವಾಯ ಸಂಬಂಧದಿಂದ ಎಂದೂ ಇರಂಗಿಲ್ಲ. ಅಲ್ಲಿ ಭಾವ ಐತಿ, ಅಭಾವ ಐತಿ. हाँ, जैसे पृथ्वी में समवाय संबंध से गंध हुए, ಪೃಥ್ವಿಯಲ್ಲಿ ಪೃಥ್ವಿ ಗಂಧವತಿ ಅಂತ ಕರಿತೀವಿ ನಾವು, ಹೌದಾ? ಪೃಥ್ವಿ ಗಂಧವತಿ, ಗಂಧ ಗುಣ ಉಳ್ಳದೈತಿ. ಸಂಯೋಗ ಸಂಬಂಧ ಸೇ ಗಂಧ ಪೃಥ್ವಿ ಮೇ ಕದಿ ಬಿ ಹುವೆ ನಹಿ. ಸಂಯೋಗ ಸಂಬಂಧದಿಂದ ಪೃಥ್ವಿಯೊಳಗ ಗಂಧ ಎಂದೂ ಇರಾಕ್ ಸಾಧ್ಯನೇ ಇಲ್ಲ. ಅಂದ್ರೆ ಆ ಗಂಧದ್ದು ಅದೇ ಪೃಥ್ವಿಯೊಳಗ ಸಂಯೋಗ ಸಂಬಂಧದಿಂದ ಅತ್ಯಂತ ಭಾವ ಐತಿ, ಸಮವಾಯ ಸಂಬಂಧದಿಂದ ಅತ್ಯಂತ ಭಾವ ಐತಿ. ಸಮವಾಯ ಸಂಬಂಧದಿಂದ ಐತಿ, ಸಂಯೋಗ ಸಂಬಂಧದಿಂದ ಇಲ್ಲ. ಯಾಕೆ? ಪೃಥ್ವಿ ಮೇ ಗಂಧಕ ಸಂಯೋಗ ಸಂಬಂಧ ಅವಚಿನ ಅತ್ಯಂತ ಭಾವ. ಸಂಯೋಗ ಸಂಬಂಧದಿಂದ ಭೂಮಿಯಲ್ಲಿ ಗಂಧ ಗುಣದ್ದು ಅತ್ಯಂತ ಭಾವ ಐತಿ. ತಾ ಪ್ರತಿಯೋಗಿತಾ ಅವಚ್ಛೇದಕ ಸಂಯೋಗ ಸಂಬಂಧ. ಇಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ್ಕೆ ಏನು ತಗೋಬೇಕು? ಸಂಯೋಗ ಸಂಬಂಧ ತಗೋಬೇಕು. ಅಂದ್ರೆ ಅವಚ್ಛೇದಕ ಅನ್ನೋದು ಸಂದರ್ಭಕ್ಕೆ ಅನುಸಾರವಾಗಿ ಬದಲಾವಣೆ ಹಾಕೋದು ಬರ್ತೈತಿ. ಅಲ್ಲಿ ಅವಚ್ಛೇದಕ ಅನ್ನೋದಕ್ಕೆ ಜಾತಿ ಅಂತ ಬಂದಿತ್ತು ಆಗಲೇ, ಇಲ್ಲಿ ಸಂಬಂಧ ಬತ್ತು. ಅಲ್ಲಿ ಜಾತಿ ಇತ್ತಲ್ಲಿ ಘಟತ್ವ ಜಾತಿ, ಪ್ರತಿಯೋಗಿತಾ ಅವಚ್ಛೇದಕಲ್ಲಿ ಘಟತ್ವ ಜಾತಿ ಬಂದಿತ್ತು. ಇಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ ಬಂದೈತಿ. ಅವಚ್ಛೇದಕ ಅನ್ನೋದಕ್ಕೆ ಅರ್ಥ ಜಾತಿ ಆಗಲಿ ಸಂಬಂಧ ಆಗಲಿ ಅರ್ಥ ಅಲ್ಲ, ಕೂಡಲ್ಪಟ್ಟಂಥದ್ದು ಅಂತ ಅರ್ಥ ಅರ್ಥ. ಅವಚ್ಛೇದಕ ಅನ್ನೋ ಪದಕ ಅರ್ಥ ಏನು? ಕೂಡಲ್ಪಟ್ಟಂಥದ್ದು. ಅಲ್ಲಿ ಘಟತ್ವ ಕೂಡಲ್ಪಟ್ಟಂಥದ್ದು, ಇಲ್ಲಿ ಸಂಬಂಧದಿಂದ ಕೂಡಲ್ಪಟ್ಟಂಥದ್ದು. ಸಂಯೋಗ ಸಂಬಂಧ, ಸಮವಾಯ ಸಂಬಂಧ, ಈ ಸಂಬಂಧ. ಜಲ ಮೇ ಸಂಯೋಗ ಸಂಬಂಧತೆ ವಾ ಸಮವಾಯ ಸಂಬಂಧತೆ ಸೇ ಗಂಧ ನಹಿ. ಜಲದೊಳಗ ಸಂಯೋಗ ಸಂಬಂಧದಿಂದಾಗಲಿ ಸಮವಾಯ ಸಂಬಂಧದಿಂದಾಗಲಿ ಗಂಧ ಎಂದು ಇರಂಗಿಲ್ಲ. ಎಲ್ಲಿ? ನೀರಿನೊಳಗ. ಸಮವಾಯ ಸಂಬಂಧದಿಂದ ಭೂಮಿಯೊಳಗೆ ಐತೆ, ಅದು ಜಲದಾಗಿಲ್ಲ. ಕಿಂತು ಕಾಲಿಕಾ ಸಂಬಂಧ ಸೇ ಜಲ ಮೇ ಬಿ ಗಂಧ ಹೈ ಎಂದ್ರವರು ಕಾಲಿಕಾ ಸಂಬಂಧದಿಂದ ಗಂಧವು ಜಲದಲ್ಲಿ ಇರುತ್ತದೆ. ಕಾಲಿಕಾ ಸಂಬಂಧ ಅಂದ್ರೆ ಹೇಳಿ ನಿಮ್ಗೆ, ಒಂದು ಸಮಯದಾಗ ಇರ್ತೈತಿ, ಒಂದು ಸಮಯದಾಗ ಇರಂಗಿಲ್ಲ. ನೀರು ಭಾಳ ದಿವಸ ತುಂಬಿಟ್ರಪ್ಪ ಅಂದ್ರೆ ನೀರು ಹೊಲಸು ನಾರ್ತೈತಿ. ನೀರ ಭಾಳಷ್ಟು ದಿವಸ ತುಂಬಿಟ್ರೆ ಅಂದ್ರೆ ನೀರ ಹೊಲಸು ನಾರ್ತೈತಿ. ಕಾಲಿಕಾ ಸಂಬಂಧ ಅಂದ್ರೆ ಏನು ತಿಳ್ಕೊಬೇಕು? ಒಂದು ಸಮಯದಾಗ ಇರ್ತೈತಿ, ಒಂದು ಸಮಯದಾಗ ಇರಂಗಿಲ್ಲ. ಅಂದ್ರೆ ಜಲದಲ್ಲಿ ಗಂಧವು ಮತ್ತು ಪೃಥ್ವಿ ಬಿಟ್ಟು ಯಾಕೆ ಹೇಳಿದ್ರೆ ಗೊತ್ತನವರು? ಪೃಥ್ವಿ ಬಿಟ್ಟು ಗಂಧ ಇರಂಗಿಲ್ಲ. ಮತ್ತು ಜಲದೊಳಗೆ ಐತಲ್ಲ, ನೀರು ನಾರಾಕತ್ತವಲ್ಲ, ಸ್ಮೆಲ್ ಬರಾಕತ್ತೈತಲ್ಲ ಅಂತಂದ್ರೆ ಅದು ಕಾಲಿಕಾ ಸಂಬಂಧದಿಂದ ಐತಿ. ಶಾಶ್ವತವಾಗಿ ಇರುವಂಥದ್ದಲ್ಲ, ಅದು ಬಂದೈತಿ ಹೋಗೈತಿ, ಅತಿಥಿ ಐತಿ. ಅದು ಅದೇನೈತಿ? ಅತಿಥಿ ಐತಿ. ಅತಿಥಿ ಆದವರು ಶಾಶ್ವತ ಇರಾಕ್ ಬಂದಿರ್ತಾರ? ಇಲ್ಲ. ಒಂದಿನ ಇದ್ದರು, 2 ದಿನ ಇದ್ದರು, 3 ದಿನ ಇದ್ದರು, ಬೇಡ ವಾರ ಇದ್ದರು, ಮುಗೀತು. ಬೇಡ ಸಾಲಿ ಸೂಟಿ ಬಿಟ್ಟು ಅವ್ರಿಗೆ ಎಲ್ಲರೂ ಬಂದಾರಂದ್ರೂ ಮತ್ತೆ ಹೋಗಾಕಬೇಕು. ಕಾಲಿಕಾ ಸಂಬಂಧ ಅಂದ್ರೆ ಇದು ಅತಿಥಿ ಇದ್ದಂಗೆ. ಅಂದ್ರೆ ಅತಿಥಿ ಅಂತ ಹೆಸರಿಟ್ರಿ ಮತ್ತೆ ನೀವು ಸಾದೃಶ್ಯ ಹೇಳದನ. ಭೇದ ಸಹಿತ ಸಮಾನ ಧರ್ಮಕ್ಕೂ ಸಾದೃಶ್ಯ ಕೈ. ಯಾತೆ ಜಲಮೇ ಗಂಧಕ ಸಂಯೋಗ ಸಂಬಂಧ ಅವಚಿನ ಅತ್ಯಂತ ಭಾವ. ಜಲದಲ್ಲಿ ಗಂಧದ್ದು ಸಂಯೋಗ ಸಂಬಂಧದಿಂದನೂ ಅತ್ಯಂತ ಭಾವ ಐತಿ, ಅವ್ರ ಸಮವಾಯ ಸಂಬಂಧ ಅವಚಿನ ಅತ್ಯಂತ ಭಾವ. ಸಮವಾಯ ಸಂಬಂಧದಿಂದ ಅತ್ಯಂತ ಭಾವ ಐತಿ. ಅಂದ್ರೆ ಕಾಲಿಕಾ ಸಂಬಂಧದಿಂದ ಮಾತ್ರ ಐತಿ ಅಂತ ತಿಳ್ಕೊಬೇಕು. ಕಾಲಿಕಾ ಸಂಬಂಧ ಅಂತ ಕರಿತಾರೆ ಅದಕ್ಕೆ. ಅಂದ್ರೆ ಬಂದು ಹೋಗೋದಕ್ಕೆ ಒಂದು ಹೆಸರು ಕೊಟ್ರು ಅವರು. ಬಂದು ಹೋಗೈತಪ್ಪ ಅದು ಅನ್ನೋದಕ್ಕೆ ಒಂದು ಹೆಸರು ಇಟ್ಟಾರಟ್ಟೆ. ಪ್ರತನ ಭಾವಕ ಪ್ರತಿಯೋಗಿತಾ ಅವಚ್ಛೇದಕ ಸಂಯೋಗ ಸಂಬಂಧ. ಅದು ಹೇಳಿದ್ರು ಸಂಯೋಗ ಸಂಬಂಧದಿಂದ ಅತ್ಯಂತ ಭಾವ ಐತಿ, ಸಮವಾಯ ಸಂಬಂಧದಿಂದ ಅತ್ಯಂತ ಭಾವ ಹೇಳ್ತಾರೆ. ಮೊದಲು ಹೇಳಿದ್ರಕ್ಕ ಸಂಯೋಗ ಸಂಬಂಧ ಐತಿ ಪ್ರತಿಯೋಗಿತಾ ಅವಚ್ಛೇದಕ, ದ್ವಿತೀಯ ಅಭಾವಕ ಪ್ರತಿಯೋಗಿತಾ ಅವಚ್ಛೇದಕ ಸಮವಾಯ ಸಂಬಂಧ. और कालिका संबंध से एक एक जल में सारे पदार्थ रहे हैं. ಏನಂದ್ರೆ ಅವರು ಕಾಲಿಕಾ ಸಂಬಂಧದಿಂದ ಒಂದೊಂದರಲ್ಲಿ ಸಾರೇ ಪದಾರ್ಥ ರೇ. ಹಂಗಂದ್ರೆ
ಹಂಗ್ರಿ ಅಂದ್ರೆ ಏನು ಹೊಳ್ಯಾಕತ್ತೈತು ಏನೈತಿ ಓದು ಹ್ಮ್ ಅಂದ್ರೆ ಪ್ರತ್ಯೇಕ ಅಂದ್ರೆ ಒಂದೊಂದು ಹ್ಮ್ 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 ಏ ಜನ್ಯ ತಗೋಬಾರ್ದು ಅದು ಪ್ರಿಂಟ್ ಮಿಸ್ಟೇಕ್ ಅದು ಪ್ರಿಂಟ್ ಮಿಸ್ಟೇಕ್ ಅಂದ್ರೆ ಜಲ ಏನ್ ಇನ್ನೊಮ್ಮೆ ಹೇಳು कालिका संबंध से एक एक जन्य में जन्य जन्य बरोबर ಐತೆ ಅದು जन्यನೇ ಐತೆ ನಾ ಜಲ ಅಂದೇನು जन्यನೇ बरोबर ಅದು जन्य में सारे पदार्थ रहे जन्य में एक एक सारे ಅಂದ್ರೆ ಏಕೇಕ ಜನ್ಯ ಮೇ ಅಂದ್ರೆ ಒಂದೊಂದು ಹುಟ್ಟುವುದರಲ್ಲಿ ಅಂದ್ರೆ ಅದ್ರ ಅರ್ಥ ಗೊತ್ತಾಯ್ತು ಅಂತ ಕೇಳಾಯ್ತಿನ ಶಬ್ದಕ್ಕೆ ಅರ್ಥ ಗೊತ್ತಾಯ್ತೇನು ಅಂತ ಕೇಳ್ತೀನ ಅಂದ್ರೆ ಜಲದ ಉತ್ಪತ್ತಿಗೆ ಮೂಲ ಕಾರಣ ಯಾವುದು ಪರಮಾಣು ಜಲದ ಮೂಲ ಉತ್ಪತ್ತಿಗೆ ಕಾರಣ ಯಾವುದು ಪ್ರತಿಯೊಂದಕ್ಕೂ ಆರಂಭವಾದಂದ್ರೆ ಪರಮಾಣು ಪರಮಾಣು ಒಂದು ಬಿಡ್ರಿ ದ್ವಣಕ ತೃಣಕ ಚತುರ್ಣಕ ಇವೆಲ್ಲದರಲ್ಲಿಯೂ ಕೂಡ ಕಾಲಿಕಾ ಸಂಬಂಧದಿಂದ ಗಂಧ ಇರ್ತದ ಅಂತ ತಿಳ್ಕೊಳ್ಳಿ ದ್ವಣುಕದಲ್ಲಿ ತೃಣುಕದಲ್ಲಿ ಚತುರ್ಣುಕದಲ್ಲಿ ಜಲದಲ್ಲಿ ಕಾಲಿಕಾ ಸಂಬಂಧದಿಂದ ಗಂಧವು ಇರುತ್ತದೆ ದ್ವಣಕದಿಂದ ಹಿಡ್ಕೊಂಡು ಜಲದ ಪರ್ಯಂತರವಾಗಿ ಆದರೆ ಪರಮಾಣುದಲ್ಲಿ ತೋಬಾರದು ಪರಮಾಣುದಲ್ಲಿ ಮೂಲ ಕಾರಣದಲ್ಲಿ ತೋಬಾರದು ಯಾಕಂದ್ರೆ ಮೂಲ ಕಾರಣದಲ್ಲಿ ಗಂಧ ಎಂದೂ ಇರಂಗೇ ಇಲ್ಲ ಅಲ್ಲಿ ಏನು ಬರ್ದಾರ ಅಂದ್ರಲ್ಲ ಅದೇ ಹಂಗೆ ಬರ್ದಾರ ಈಗ ಅರ್ಥ ಪೂರ ಗೊತ್ತಾಗಬೇಕಲ್ಲ ಹಂಗ ದೊಣ್ಣಕ್ಕೆ ಹಿಡ್ಕೊಂಡು ಜಲದ ಪರ್ಯಂತರವಾಗಿ ಅಂದ್ರೆ ಮೂಲ ಕಾರಣ ಬಿಡೋದು ಏಕೇಕ ಜನ್ಯಮೆ ಏಕೇಕ ಜನ್ಯಮೆ ಅಂದ್ರೇನು ಪರಮಾಣುದಿಂದ ದೊಣ ಕೊಡ್ತಾ ದೊಣಕದಿಂದ ತೃಣ ಕೊಡ್ತಾ ತೃಣಕದಿಂದ ಚತುರ್ಣ ಕೊಡ್ತಾ ಚತುರ್ಣಕದಿಂದ ಜಲ ಹುಡ್ತಾ ಹಿಂಗೆ ತಗೋಬೇಕು ಅದನ್ನ ಹಿಂಗೆ ಒಂದೊಂದರಲ್ಲಿ ಕಾಲಿಕಾ ಸಂಬಂಧದಿಂದ ಗಂಧ ಗುಣವು ದೊಣಕಾದಿಗಳಲ್ಲಿ ಇರುತ್ತದೆ याते दोणकादि रूप जल में गंध होने ते जलरूति गंध अभाव का प्रतियोगिता वचದ ಕಾಲಿಕಾ ಸಂಬಂಧ नहीं ಇವುಗಳಲ್ಲಿ ಇರೋದ್ರಿಂದ ದ್ವಣಕಾದಿಗಳಲ್ಲಿ ಗಂಧ ಗುಣ ಇರೋದ್ರಿಂದ ಕಾಲಿಕಾ ಸಂಬಂಧದಿಂದ ಅಲ್ಲಿ ಹೇಳಕ್ ಬರಂಗಿಲ್ಲ ಕಾಲಿಕಾ ಸಂಬಂಧ ಹೇಳಕ್ ಬರಂಗಿಲ್ಲ ಅಲ್ಲಿ ಪ್ರತಿಯೋಗಿತಾ ವಚದಕ್ಕೆ ಕಾಲಿಕಾ ಸಂಬಂಧ ಹೇಳಕ್ ಬರಂಗಿಲ್ಲ ಯಾಕಪ್ಪ ಅಂದ್ರೆ ಅದು ಶಾಶ್ವತ ಸಂಬಂಧ ಅಲ್ಲದು ಹಂಗ ಸಂಯೋಗ ಸಂಬಂಧಕ್ಕೂ ಸಮವಾಯ ಸಂಬಂಧಕ್ಕೂ ಪ್ರತಿಯೋಗಿತಾ ವಚದಕ್ಕೆ ಅಂದಿವಲ್ಲ ಕಾಲಿಕಾ ಸಂಬಂಧಕ್ಕೆ ಪ್ರತಿಯೋಗಿತಾ ವಚದಕ್ಕೆ ಅನ್ಬಾರ್ದು ಯಾಕಂದ್ರೆ ಅದು ಇರಂಗಿಲ್ಲ ಅದು ಆ ಸಂಬಂಧನೇ ಅಲ್ಲದು ಶಾಶ್ವತ ಅಲ್ವೇ ಅಲ್ಲದು ಸುಮ್ಮ ಅದಕ್ಕೊಂದು ವ್ಯವಹಾರಗೋಸ್ಕರವಾಗಿ ಹೆಸರಟ್ಟ ಕೊಟ್ಟಿದ್ದೀವಿ ಹಂಗೆ ಸಂಯೋಗ ಸಂಬಂಧ ಸಮವಾಯ ಸಂಬಂಧ ಪ್ರಚಲಿತ ಅದಾವ ಹಂಗೆ ಕಾಲಿಕಾ ಸಂಬಂಧ ಇಲ್ಲಿ ಪ್ರಚಲಿತ ಐತಿ ಅದು ಇಲ್ಲ ಇಲ್ಲಿ ಒಂದೇ ಸಲ ಬಂದ ಎಂದೂ ಬರಂಗಿಲ್ಲ ಏನದು ಕಾಲಿಕಾ ಸಂಬಂಧ परंतु नित्य पदार्थ में कालिका संबंध से कोई पदार्थ रहे नहीं ಯಾಕಪ್ಪ ಅಂತ ಕೇಳಿದ್ರೆ ನಿತ್ಯ ಪದಾರ್ಥಗಳಲ್ಲಿ ಕಾಲಿಕಾ ಸಂಬಂಧದಿಂದ ಪರಮಾಣು ನಿತ್ಯ ದ್ರವ್ಯ ಅದು ನಿತ್ಯ ಪದಾರ್ಥ ಅಂದ್ರೆ ಜಲದ ನಿತ್ಯ ಪದಾರ್ಥ ಯಾವುದು ಪರಮಾಣು ಅಲ್ಲಿ ಕಾಲಿಕಾ ಸಂಬಂಧದಿಂದ कोई पदार्थ रहे नहीं ಅಲ್ಲಿ ಅವು ಇರಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಯಾತೆ परमाणु रूप जल में गंध का कालिका संबंध वचन अत्यंत वो भी है ಪರಮಾಣುದಲ್ಲಿ ಗಂಧದ್ದು ಕಾಲಿಕಾ ಸಂಬಂಧದಿಂದನೂ ಅತ್ಯಂತ ಭಾವ ಐತಿ ಸಂಯೋಗ ಸಂಬಂಧದಿಂದನೂ ಅತ್ಯಂತ ಭಾವ ಐತಿ ಸಮವಾಯ ಸಂಬಂಧದಿಂದನೂ ಅತ್ಯಂತ ಭಾವ ಐತಿ ಗೊತ್ತಾತ ಜಲದ ಪರಮಾಣುವಿನಲ್ಲಿ ಪೃಥ್ವಿಯ ಗಂಧ ಗುಣದ್ದು ಸಂಯೋಗ ಸಂಬಂಧದಿಂದನೂ ಅತ್ಯಂತ ಭಾವ ಐತಿ ಸಮವಾಯ ಸಂಬಂಧದಿಂದನೂ ಅತ್ಯಂತ ಭಾವ ಐತಿ ಕಾಲಿಕಾ ಸಂಬಂಧದಿಂದನೂ ಅತ್ಯಂತ ಭಾವ ಐತಿ ಇಷ್ಟದ್ರ ಅರ್ಥ ಯಾತೆ ಜಲರೂಪ ಪರಮಾಣು ವೃತ್ತಿ ಅಂದ್ರೆ ಜಲರೂಪ ಪರಮಾಣದಲ್ಲಿ ಇರ್ತಕ್ಕಂಥ ಗಂಧ ಭಾವಕ ಪ್ರತಿಯೋಗಿತಾ ಅವಚ್ಛೇದಕ ಕಾಲಿಕಾ ಸಂಬಂಧ ಜಲದ ಪರಮಾಣುಯಲ್ಲಿ ಗಂಧದ್ದು ಕಾಲಿಕಾ ಸಂಬಂಧದಿಂದ ಅತ್ಯಂತ ಭಾವ ಐತಿ ಆ ಅತ್ಯಂತ ಭಾವಕ ಪ್ರತಿಯೋಗಿತಾ ಅವಚ್ಛೇದಕ್ಕೆ ಯಾವುದು ಕಾಲಿಕಾ ಸಂಬಂಧ ಇರುತ್ತೆ ಗೊತ್ತಾಗುತ್ತಲ್ಲ ಅರ್ಥ ಅದು ಬಿಡೋದು ಹಿಡಿದು ಆಗೋದೇ ಪ್ರಭಾಕರದ ಒಮ್ಮೆಲೆ ಹಿಡ್ಕೊಂಡು ಹೋಗೋದು अत्यंत अभाव के प्रतियोगिता अवच्छेदक संबंध अनेक है अत्यंत अभाव प्रतियोगिता अवच्छेदक संबंध अनेक अदाव
ಈಗ ಪ್ರಾಗಭಾವಕ್ಕೆ ಸಂಬಂಧ ಒಂದೇ ಐತಿ. ಯಾವುದು? ಸಮವಾಯ ಸಂಬಂಧ. ಪ್ರಾಗಭಾವಕ್ಕೆ ಸಂಬಂಧ ಒಂದೇ ಐತಿ. ಸಮವಾಯ ಸಂಬಂಧ ಒಂದು ಬಿಟ್ರೆ ಅದಕ್ಕೆ ಯಾವ ಸಂಬಂಧನೂ ಹೇಳಕ್ ಬರಂಗಿಲ್ಲ. ಸಾಮೂಹಿಕ ಭಾವಕ್ಕೂ ಸಂಬಂಧ ಒಂದೇ ಐತಿ. ಯಾವುದು? ಸಂಯೋಗ ಸಂಬಂಧ. ಸಂಯೋಗ ಸಂಬಂಧದಿಂದ ಅಟ್ಟ ಸಾಮೂಹಿಕ ಭಾವ ಹೇಳ್ಬೇಕು, ಬೇರೆ ಸಂಬಂಧ ಹೇಳಕ್ಕೆ ಬರಂಗಿಲ್ಲ. ಪ್ರಾಗಭಾವ ಹೇಳ್ಬೇಕಾಗಿತ್ತು ಅಂದ್ರೆ ಸಮವಾಯ ಸಂಬಂಧ ಅವಕ್ಕೆ ಒಂದೊಂದೇ ಸಂಬಂಧ ಅದಾವ. ಆದ್ರೆ ಅತ್ಯಂತ ಭಾವಕ್ಕೆ ಸಂಯೋಗ ಸಂಬಂಧ ಐತಿ, ಸಮವಾಯ ಸಂಬಂಧ ಐತಿ, ಕಾಲಿಕಾ ಸಂಬಂಧನೂ ಐತಿ. ನೀವು ಹೆಂಗದನಪ್ಪ ಅಂತ ಕೇಳಿದ್ರೆ ರೂಕ್ಷ ಇದ್ದಂಗೆ ಎಲ್ಲಾ ಪಕ್ಷಿಗಳು ಬಂದು ಕೂತಂಗಿದ್ದು. ಗೊತ್ತಾತ? ಅನೇಕ ಸಂಬಂಧ ಹೇಳಿದ್ರೆ ಅಂತ ಹೋಗ್ಬೇಕು. ಸಂಯೋಗ ಸಂಬಂಧ ಸಂಯೋಗ ಸಂಬಂಧದಿಂದನೂ ಅತ್ಯಂತ ಭಾವ ಹೇಳಕ್ ಬರ್ತೈತಿ, ಸಮವಾಯ ಸಂಬಂಧದಿಂದನೂ ಅತ್ಯಂತ ಹೇಳಕ್ ಬರ್ತೈತಿ, ಕಾಲಿಕಾ ಸಂಬಂಧದಿಂದನೂ ಅತ್ಯಂತ ಭಾವ ಹೇಳಕ್ ಬರ್ತೈತಿ. ಅತ್ಯಂತ ಭಾವಕ್ಕೆ ಆಪ್ಷನ್ಸ್ಗಳು ಭಾಳ ಅದಾವ, ಆಯ್ಕೆಗಳು ಭಾಳ ಅದಾವ. ಆದ್ರೆ ಪ್ರಾಗಭಾವಕ್ಕಾಗಲಿ, ಪ್ರಧ್ವಂಸ ಭಾವಕ್ಕಾಗಲಿ, ಆಮೇಲೆ ಸಾಮೂಹಿಕ ಭಾವಕ್ಕಾಗಲಿ ಸಂಬಂಧಗಳು ಒಂದೊಂದೇ ಅದಾವ. ಜೈಸೆ ಹೇಳ್ತಾರ ಹೇಳ ಬಿಡೋನು. ಲೈನ್ ಇಲ್ಲಿದು, ಇದು ಪೂರಾ ದೃಷ್ಟಾಂತ ಏಕ ತಲೆಗಿನ ತನಕ ಅದಾವ. ದೃಷ್ಟಾಂತ ಒಂದೊಂದೇ ಇಲ್ಲ, ಒಂದು 5-6 ದೃಷ್ಟಾಂತ ಕೊಡ್ತಾರೆ ಇವರು. ಜೈಸೆ ಅಂದ್ರೆ ಉದಾಹರಣೆಗಳು ಚಾಲು ಹೋದ ಅದಕ್ಕೆ ಹೇಳಂತ ಹೇಳ್ತೀನಿ. ಜೈಸೆ ಕಪಾಲ ಮೇ ಘಟಕ ಪ್ರಾಗಭಾವ, ಕಪಾಲದಲ್ಲಿ ಘಟದ ಪ್ರಾಗಭಾವ ಐತಿ. ಅನ್ಯ ಮೇ ಕಹು ಘಟಕ ಪ್ರಾಗಭಾವ ನಹಿ, ಇನ್ನೆಲ್ಲಿ ಘಟದ ಪ್ರಾಗಭಾವ ಹೇಳಕ್ ಬರಂಗಿಲ್ಲ. ಸೊ ಕಪಾಲ ಮೇ ಘಟಕೆ ಪ್ರಾಗಭಾವ ಕಾ ಪ್ರತಿಯೋಗಿತಾ ಅವಚ್ಛೇದಕ ಸಮವಾಯ ಸಂಬಂಧ. ನಾ ಈಗ ಹೇಳಿದೀನಿ ನಿಮ್ಗೆ, ಹೇಳಿದಿನದು ಅಲ್ಲಿ ಪ್ರಾಗಭಾವ ಐತಿ, ಎಲ್ಲಿ? ಕಪಾಲದಲ್ಲಿ ಘಟದ ಪ್ರಾಗಭಾವ ಐತಿ. ಯಾವ ಸಂಬಂಧದಿಂದ ಐತಿ ಅಂತ ಕೇಳಿದ್ರೆ ಸಮವಾಯ ಸಂಬಂಧ. ಸಮವಾಯ ಸಂಬಂಧದಿಂದ ಕಪಾಲದಲ್ಲಿ ಘಟ ಹೆಂಗಿರ್ತೈತಿ? ಕಪಾಲಕ್ಕೂ ಘಟಕ್ಕೂ, ಕಪಾಲದಲ್ಲಿ ಘಟವು ಸಮವಾಯ ಸಂಬಂಧದಿಂದ ಇರುತ್ತೆ. ಯಾಕೆ? ಕಾರ್ಯಕಾರಣಕ್ಕೂ ಸಮವಾಯ ಸಂಬಂಧನೇ ಹೇಳ್ಬೇಕಲ್ಲಿ. ಆ ಘಟದ ಅಭಾವ ಹೇಳುವಾಗ ಯಾವ ಸಂಬಂಧದಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಆಯ್ತು ಅಂದ್ರೆ ಸಮವಾಯ ಸಂಬಂಧನೇ ಪ್ರತಿಯೋಗಿತಾ ಅವಚ್ಛೇದಕ. ಪ್ರಾಗಭಾವಕ ಪ್ರತಿಯೋಗಿತಾ ಅವಚ್ಛೇದಕ ಅನ್ಯ ಸಂಬಂಧನೇ, ಬ್ಯಾರೆ ಯಾವುದು ಹೇಳಕ್ ಬರಂಗಿಲ್ಲ ಸಮವಾಯ ಸಂಬಂಧ ಒಂದು ಬಿಟ್ರೆ. ಕಾಯ್ತು ಯಾಕಂತ ಕೇಳಿದ್ರೆ ಯತ್ ಸಂಬಂಧ ಅವಚ್ಛಿನ್ನ ಪ್ರಾಗಭಾವ ಜಾಕ ಜಾಮೆ ಹುವೆ ತತ್ ಸಂಬಂಧ ತಾ ಸಂಬಂಧ ಸೆ ತಾಕಿ ಉತ್ಪತ್ತಿ ತಿನ್ಮೆ ಹುವೆ ಹೇ ಯ ನಿಯಮ ಹೇ. ಯತ್ ಸಂಬಂಧ, ಯತ್ ಸಂಬಂಧ ಅಂದ್ರೆ ಯಾವ ಸಂಬಂಧದಿಂದ ಅಂದ್ರೆ ಸಮವಾಯ ಸಂಬಂಧ ಅಂತ ತಿಳ್ಕೊರಿ. ಯತ್ ಸಂಬಂಧ ಅಭಾವ ಅಂದ್ರೇನು? ಸಮವಾಯ ಸಂಬಂಧದಿಂದ ಯಾವ ಅಭಾವ ಹೇಳಕ್ ಹೊಂಟಿದ್ವಿ? ಜಾಕೆ ಜಾಮೆ ಹುವೆ. ಜಾಕ ಅಂದ್ರೆ ಸಮವಾಯ ಸಂಬಂಧದಿಂದ ಪ್ರಾಗಭಾವವು, ಘಟದ ಪ್ರಾಗಭಾವವು ಕಪಾಲದಲ್ಲಿ ಹೇಳಿರ್ತೇವೆ. ಸಮವಾಯ ಸಂಬಂಧದಿಂದ ಘಟದ ಪ್ರಾಗಭಾವವು ಕಪಾಲದಲ್ಲಿ ಇರುತ್ತದೆ. ತಾ ಸಂಬಂಧಿಸಿ ಅದೇ ಸಮವಾಯ ಸಂಬಂಧದಿಂದ ತಾಕಿ ಅಂದ್ರೆ ಘಟದ್ದು ಉತ್ಪತ್ತಿ ತಿಶಿಮೆ ಹೂವೆ, ಯಾವುದ್ರದ ಅಭಾವ ಎಲ್ಲಿ ಹೇಳ್ತೀವಲ್ಲ ಅಲ್ಲೇ ಉತ್ಪತ್ತಿ ಆಕೈತೆ. ಸಮವಾಯ ಸಂಬಂಧದಿಂದ ಘಟದ ಪ್ರಾಗಭಾವ ಎಲ್ಲಿ ಹೇಳ್ತೀವಿ? ಕಪಾಲದಾಗ ಹೇಳ್ತೀವಿ. ಅದೇ ಕಪಾಲದಾಗನೇ ಘಟ ಹುಡ್ತದ, ಬೇರೆ ಕಡೆಯಲ್ಲಿ ಹುಟ್ಟಂಗಿಲ್ಲ. ಅಲ್ಲೇ ಘಟ ಹುಡ್ತದ ಅಂದ ಬಳಕ ಅಲ್ಲೇ ಪ್ರಾಗಭಾವ ಹೇಳು, ಬೇರೆ ಕಡೆ ಹೇಳ್ಬೇಡ ಅಂತದ್ರ ಅರ್ಥ. ಕಪಾಲ ಬಿಟ್ಟು ಘಟ ಬೇರೆ ಕಡೆ ಎಲ್ಲರೂ ಹುಡ್ತಿತ್ತು ಅಂದ್ರೆ ಘಟದ ಪ್ರಾಗಭಾವ ಎಲ್ಲಾ ಕಡೆ ಹೇಳ್ಕೊತ ತಿರುಗಾಡು, ಎಲ್ಲಾ ಕಡೆ ಹೇಳ್ಕೊತ ತಿರುಗಾಡು. ಆದ್ರೆ ಅದಕ್ಕೆ ಬಿಟ್ಟು ಎಲ್ಲಿ ಹುಟ್ಟಂಗಿಲ್ಲ ಅಂದ್ಬೇಕ ಅಲ್ಲೇ ಪ್ರಾಗಭಾವಗಳು, ಅಲ್ಲೇ ಸಮವಾಯ ಸಂಬಂಧದಿಂದ ಪ್ರಾಗಭಾವಗಳು. ಯಹ ನಿಯಮ, ಇದು ನಿಯಮ ಇರುತ್ತದೆ. ಮುಂದೆ ಈಗ ದೃಷ್ಟಾಂತ ಮೇಲೆ ದೃಷ್ಟಾಂತ ಅದಾವ.